ನನ್ನ ಹೆಸರು ಸೀಮಾ. ನನಗೆ ಮದುವೆಯಾಗಿದ್ದು 5 ವರ್ಷದ ಮಗಳು ಕೂಡ ಇದ್ದಾಳೆ. ನಾನು ನನ್ನ ಪತಿಯೊಂದಿಗೆ ತುಂಬ ಸಂತೋಷದಾಯಕ ಜೀವನವನ್ನೇ ಸಾಗಿಸ್ತಿದ್ದೆ. ನನ್ನ ಮದುವೆಯು ಒಂದು ಅರೇಂಜ್ ಮ್ಯಾರೇಜ್ ಆಗಿತ್ತು. ಹಾಗೆ ನನ್ನ ಮದುವೆಯನ್ನು ತುಂಬ ಅದ್ಧೂರಿಯಿಂದ ಮಾಡಿದ್ದರು. ನಾನು ನನ್ನ ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳಾಗಿದ್ದರಿಂದ ನನಗೆ ತುಂಬ ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡಿಸಿದ್ದರು. ಮದುವೆಯ ನಂತರ ನಾನು ನನ್ನ ಪತಿಯೊಂದಿಗೆ ಬೆಂಗಳೂರಿಗೆ ಶಿಫ್ಟ್ ಆದೆ. ಯಾಕಂದ್ರೆ ನನ್ನ ಪತಿ ಬೆಂಗಳೂರಿನ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಿದ್ರು. ಅವರು ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಹಾಗೂ ನನ್ನ ಅತ್ತೆ ಮನೆಯವರೆಲ್ಲ ಮೈಸೂರಿನಲ್ಲಿ ವಾಸವಾಗಿದ್ದರು. ನಾನು ಒಬ್ಬಳು ಗೃಹಿಣಿಯಾಗಿದ್ದೆ. ಮದುವೆಯಾಗಿ 3 ತಿಂಗಳ ನಂತರ ನಾನು ತಾಯಿಯಾಗುತ್ತಿದ್ದೇನೆ ಎಂಬ ಸಂತೋಷದ ಸುದ್ದಿಯನ್ನು ಕೇಳಿ ನನಗೆ ತುಂಬಾ ಸಂತೋಷವಾಗಿತ್ತು. ಹಾಗೂ ನನ್ನ ಪತಿ ಈ ವಿಷಯವನ್ನು ತಿಳಿದ ನಂತರ ಕುಣಿದಾಡಿದ್ದು. ಅವರು ನನ್ನ ಪ್ರೆಗ್ನೆನ್ಸಿಯ ದಿನಗಳಲ್ಲಿ ನನ್ನನ್ನು ಮೊದಲಿಗಿಂತಲೂ ಹೆಚ್ಚು ಚೆನ್ನಾಗಿ ನೋಡಿಕೊಂಡರು. ನನ್ನ ಊಟ ತಿಂಡಿಯ ಬಗ್ಗೆ ವಿಶೇಷ ಕಾಳಜಿಯನ್ನು ತೋರಿಸಿದರು. ಮನೆಯ ಕೆಲಸಗಳನ್ನು ಕೂಡ ಹೆಚ್ಚಾಗಿ ಮಾಡಲು ಬಿಡುತ್ತಿರಲಿಲ್ಲ. ನೀನು ಚೆನ್ನಾಗಿ ರೆಸ್ಟ್ ಮಾಡು ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮಾಡಿಡುತ್ತಿದ್ದರು. ಹಾಗೂ ಆಫೀಸ್ನಿಂದ ಬಂದ ನಂತರವೂ ಕೂಡ ಬಾಕಿ ಉಳಿದಂಥ ಕೆಲಸಗಳನ್ನು ಮಾಡಿಡುತ್ತಿದ್ದರು. ನನಗೆ ತುಂಬ ಸಂತೋಷವಾಗಿತ್ತು. ನನ್ನ ಜೀವನ ನನ್ನ ಪತಿಯೊಂದಿಗೆ ಇದೇ ರೀತಿ ಯಾವಾಗಲೂ ಸಂತೋಷದಿಂದ ಸಾಗುತ್ತಲೇ ಇರಲಿ ಅಂತ ಬೇಡಿಕೊಳ್ಳುತ್ತಿದ್ದೆ. ಅದರ ನಂತರ ನಾನು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ಅದರ ಹೆಸರನ್ನು ನಾವು ಪ್ರೀತಿಯಿಂದ ರಿಂಕಿ ಎಂದು ಇಟ್ಟಿದ್ದೆವು. ನಮ್ಮ ಮಗುವಿನ ಮುಖವನ್ನು ನೋಡಿದ್ರೇನೆ ನಮ್ಮಿಬ್ಬರ ಮುಖದಲ್ಲೂ ನಗು ಹೊಮ್ಮುತ್ತಿತ್ತು. ನಮ್ಮಿಬ್ಬರ ಬದುಕುವ ಉದ್ದೇಶ ಅವಳೇ ಆಗಿದ್ದಳು. ಅವಳನ್ನು ನೋಡಿ ನಾವು ಬದುಕುತ್ತಿದ್ದೆವು. ಅವಳ ಸಣ್ಣ ಪುಟ್ಟ ಕಿರುಚಾಟವನ್ನು ನೋಡಿ ನಾವು ಸಂತೋಷ ಪಡುತ್ತಿದ್ದೆವು. ಅವಳು ಜೋರಾಗಿ ನಕ್ಕು ನಲಿಯುವಾಗ ನಮ್ಮ ಮನೆಯಲ್ಲಿ ಸಂತೋಷದ ವಸಂತ ಬಂದಿದೆ ಅಂತ ಅನ್ನಿಸ್ತಿತ್ತು. ಅವಳು ಅಳಲು ಪ್ರಾರಂಭಿಸಿದ್ರೆ ಇಡೀ ಮನೆ ಅವಳ ಅಳುವಿಕೆಯ ಶಬ್ದದಿಂದ ತುಂಬಿಡ್ತಿತ್ತು. ಅವಳಿಗೆ ಏನಾದರೂ ಸಣ್ಣ ನೋವಾದರೂ ಕೂಡ ನಮಗೆ ತುಂಬ ಬೇಸರವಾಗುತ್ತಿತ್ತು. ನನ್ನ ಗಂಡ ತಮ್ಮ ಮಗಳನ್ನು ತುಂಬ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ನನ್ನ ಮಗಳ ಕಣ್ಣಲ್ಲಿ ಒಂದು ತೊಟ್ಟು ಕಣ್ಣೀರನ್ನು ಕೂಡ ಬರಲು ಬಿಡುತ್ತಿರಲಿಲ್ಲ. ನೋಡುತ್ತಿದ್ದಂತೆ ನನ್ನ ಮಗಳಿಗೆ 6 ತಿಂಗಳು ತುಂಬಿತ್ತು. ನಾವು ಅವಳ ಲಾಲನೆ ಪಾಲನೆಯನ್ನು ತುಂಬ ಉತ್ತಮ ರೀತಿಯಲ್ಲಿ ಮಾಡಿಕೊಳ್ಳುತ್ತಿದ್ದೆವು. ನನ್ನ ಪತಿ 2 ದಿನಕ್ಕೊಮ್ಮೆ ತಮ್ಮ ಮಗಳಿಗೆ ಹೊಸ ಬಟ್ಟೆ, ಶೂಗಳು ಹಾಗೂ ಕೆಲವೊಮ್ಮೆ ಆಟಿಕೆಗಳನ್ನು ಸಹ ತರುತ್ತಲೇ ಇದ್ದರು. ನಮ್ಮ ಈ ಚಿಕ್ಕ ಸಂಸಾರದಲ್ಲಿ ಸಂತೋಷವೆಂಬುದು ತುಂಬಿ ತುಳುಕಾಡುತ್ತಿತ್ತು. ಅದರ ನಂತರ ಒಂದು ಸಮಯ ಹೀಗೂ ಬಂದಿತ್ತು. ನಮ್ಮ ಸಂತೋಷದ ಮೇಲೆ ಯಾರದೋ ಕಣ್ಣು ಬಿದ್ದಿತ್ತು. ಅದರಿಂದಾಗಿ ನನ್ನ ಕುಟುಂಬವು ಸರ್ವನಾಶವಾಗಿತ್ತು. ಒಂದೊಂದಾಗಿ ವಿನಾಶಗಳು ನನ್ನ ಮನೆಯ ಬಾಗಿಲನ್ನು ದಾಟಿ ಒಳಗೆ ಬರುತ್ತಿದ್ದವು. ಸಮಯ ಹಾಗೂ ಪರಿಸ್ಥಿತಿಯು ಒಂದು ಹಂತವನ್ನು ತಲುಪಲು ತುಂಬ ವರ್ಷಗಳೇ ಹಿಡಿದಿದ್ದವು. ನನ್ನ ಈ ಸಂತೋಷವು ಕೆಲವು ವರ್ಷಗಳ ಆಯಸ್ಸನ್ನು ಹೊಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮಗಳಿಗೆ 9 ತಿಂಗಳು ತುಂಬುತ್ತಿದ್ದಂತೆಯೇ ಅವಳ ತಂದೆಗೆ ಹಠಾತ್ತಾಗಿ ಹೃದಯಾಘಾತವಾದ್ದರಿಂದ ಅವರು ನನ್ನನ್ನು ಹಾಗೂ ನನ್ನ ಮಗಳನ್ನು ಅನಾಥರನ್ನಾಗಿ ಮಾಡಿ ಹೋಗಿದ್ದರು. ನನ್ನ ಪತಿ ತುಂಬ ಆರೋಗ್ಯವಂತರಾಗಿದ್ದರು. ಅವರಿಗೆ ಯಾವ ರೋಗವೂ ಇರಲಿಲ್ಲ. ಬಹುಶಃ ಜನರ ಕೆಟ್ಟ ಕಣ್ಣು ನಮ್ಮ ಪರಿವಾರದ ಮೇಲೆ ಬಿದ್ದಿತ್ತು. ಅದರ ಒಂದು ಪರಿಣಾಮ ಹೇಗಿತ್ತೆಂದರೆ ಅದು ನನ್ನ ಪೂರ್ತಿ ಕುಟುಂಬವನ್ನೇ ತಿಂದು ಹಾಕಿತ್ತು. ನನ್ನ ಮಗಳ ತಲೆಯ ಮೇಲೆ ಇದ್ದ ತಂದೆಯ ಆಸರೆಯನ್ನು ಕಿತ್ತುಕೊಂಡಿತ್ತು. ನನಗೆ ವಿಧವೆಯ ರೂಪವನ್ನು ಕೊಟ್ಟಿತು. ನನ್ನ ಪತಿಯ ಆಕಸ್ಮಿಕ ಮರಣವನ್ನು ಸಹಿಸಲಾಗದೆ ನಾನು ಬಿಕ್ಕಿ ಅಳುತ್ತಿದ್ದೆ. ನನ್ನ ಮಗು ಇನ್ನೂ ಮುಗ್ಧಳಾಗಿದ್ದಳು. ಅವಳಿಗೆ ತನ್ನ ಅಪ್ಪ ಈ ಪ್ರಪಂಚದಲ್ಲೇ ಇಲ್ಲ ಎಂಬುದು ಕೂಡ ಗೊತ್ತಿರಲಿಲ್ಲ. ಅವಳಿಗೆ ಪ್ರತಿದಿನ ರಾತ್ರಿ ತನ್ನ ತಂದೆಯೊಂದಿಗೆ ಆಟವಾಡಿ ಅಭ್ಯಾಸವಾಗಿ ಬಿಟ್ಟಿತ್ತು. ಅವರ ಮಡಿಲಿನ ಹಾಗೂ ಅವರ ಸ್ವರದ ಅಭ್ಯಾಸವಾಗಿ ಬಿಟ್ಟಿತ್ತು. ಅದನ್ನೆಲ್ಲ ನೆನಪಿಸಿಕೊಂಡಾಗ ನನ್ನ ಕರುಳು ಕಿತ್ತು ಬರುತ್ತಿದ್ದವು. ನನ್ನ ಗಂಡನಿಲ್ಲದೆ ನಾನು ಈ ಮಗುವಿನ ಲಾಲನೆ ಪಾಲನೆಯನ್ನು ಹೇಗೆ ಮಾಡಲಿ ಅಂತ ಯೋಚಿಸ್ತಿದ್ದೆ. ನನ್ನ ಪತಿಯ ಅನುಪಸ್ಥಿತಿಯಲ್ಲಿ ನನ್ನ ಜೀವನವು ತುಂಬ ಕಷ್ಟಕರವಾಗಿತ್ತು. ನನ್ನ ಪತಿಯ ಮರಣದ ನಂತರ ನನ್ನ ಅತ್ತೆ ಮನೆಯವರು ಅವರ ಎಲ್ಲ ಕ್ರಿಯಾಕರ್ಮಗಳನ್ನು ಮಾಡಿ ಹೊರಟು ಹೋಗಿದ್ದರು. ನನಗೆ ಯಾವ ಸಹಾಯಕ್ಕೂ ಬರಲಿಲ್ಲ. ಅವರು ತಮ್ಮ ಮಗ ತೀರಿಕೊಂಡ ಮೇಲೆ ನನ್ನಿಂದ ಅವರಿಗೆ ಇದ್ದಂತಹ ಎಲ್ಲ ಸಂಬಂಧಗಳನ್ನು ಮುರಿದು ಬಿಟ್ಟಿದ್ದರು. ನನ್ನನ್ನು ಹಾಗೂ ನನ್ನ ಮಗಳನ್ನು ಅವರ ಜೊತೆ ಕರೆದುಕೊಂಡು ಹೋಗಲು ಒಪ್ಪಲಿಲ್ಲ. ಈ ಕಡೆ ನನ್ನ ತವರು ಮನೆಯಲ್ಲಿ ಕೂಡ ನನಗೋಸ್ಕರ ಅಂತ ಯಾರೂ ಇರಲಿಲ್ಲ. ನನ್ನ ತಂದೆ ತಾಯಿ ತೀರಿ ಹೋದ ಮೇಲೆ ನನ್ನ ಅಣ್ಣ ಅತ್ತಿಗೆ ಮಾತ್ರ ಅಲ್ಲಿದ್ದರು. ಆದರೆ ನನಗೆ ಅವರ ಹತ್ತಿರ ಹೋಗಲು ಮನಸ್ಸಿರಲಿಲ್ಲ. ನಾನು ಯಾರ ಜೀವನದಲ್ಲೂ ಮಧ್ಯ ಪ್ರವೇಶಿಸಬಾರ್ದು ಅಂದುಕೊಂಡೆ. ನನ್ನಿಂದಾಗಿ ಯಾರಿಗೂ ತೊಂದರೆ ಆಗುವುದು ಬೇಡ ಅಂತ ಯೋಚಿಸಿ ನಾನು ನನ್ನ ಮಗಳ ಜೊತೆ ಒಬ್ಬಂಟಿಯಾಗಿರಲು ತೀರ್ಮಾನಿಸಿದೆ. ನನ್ನ ಮಗಳನ್ನು ನಾನು ಒಂಟಿಯಾಗಿ ಸಾಕುತ್ತೇನೆ ಅಂತಲೂ ನಿರ್ಧರಿಸಿದೆ. ಆದರೆ ಅದು ನಾನಂದುಕೊಂಡಷ್ಟು ಸುಲಭ ಆಗಿರಲಿಲ್ಲ. ನನ್ನ ಮಗಳ ಲಾಲನೆ ಪಾಲನೆಯನ್ನು ನಾನು ಒಬ್ಬಂಟಿಯಾಗಿ ಹೇಗೆ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಎಲ್ಲ ಸಂಬಂಧಿಕರು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೊರಟು ಹೋಗಿದ್ದರು. ಒಬ್ಬರು ಕೂಡ 1 ರೂಪಾಯಿಯ ಆಸರೆ ಕೂಡ ನನಗೆ ನೀಡಲಿಲ್ಲ. ನನ್ನ ಗಂಡನ ಕಾರ್ಯವಾದ ನಂತರ ಎಲ್ಲರೂ ತಮ್ಮ ಮನೆಗೆ ಹಿಂತಿರುಗಿ ಹೋಗಿದ್ದರು. ಯಾರೂ ಕೂಡ ಅದರ ನಂತರ ಹಿಂತಿರುಗಿ ನನ್ನನ್ನಾಗಲಿ ನನ್ನ ಮಗಳನ್ನಾಗಲಿ ನೋಡಲು ಬರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನನ್ನ ಸಂಬಂಧಿಕರಿಂದ ಏನನ್ನಾದರೂ ನಿರೀಕ್ಷಿಸುವುದು ಹೇಗೆ?
ನನ್ನ ಗಂಡನ ತಾಯಿಗೆ ನನ್ನ ಮಗ ತನ್ನ ಮೊಮ್ಮಗಳನ್ನು ಎಷ್ಟು ಪ್ರೀತಿಸುತ್ತಿದ್ದಾನೆ ಅಂತ ಚೆನ್ನಾಗಿ ತಿಳಿದಿತ್ತು. ಅವರು ನನಗೆ ಅವರ ಮನೆಯಲ್ಲಿ ಸ್ಥಳ ಕೊಡುವುದು ಬೇಕಾಗಿರಲಿಲ್ಲ. ಆದರೆ ಅವರ ಮಗನ ಮಗಳ ಆಸರೆಗಾಗಿ ನಮ್ಮನ್ನು ಅವರ ಮನೆಗೆ ಕರೆಯಬಹುದಾಗಿತ್ತು. ಆದರೆ ಆ ರೀತಿ ಅವರು ಮಾಡಲಿಲ್ಲ. ಈ ಜಗತ್ತಿನಲ್ಲಿ ಯಾರೂ ಕೂಡ ನಿಮ್ಮವರಲ್ಲ. ನೀವು ಬದುಕಬೇಕಾದ್ರೆ ನಿಮ್ಮದೇ ಆದ ದಾರಿಯನ್ನು ನೀವು ಹುಡುಕ್ಲೇಬೇಕು. ನನ್ನ ಹತ್ತಿರ ನನ್ನ ಗಂಡನ ಈ ಮನೆ ಬಿಟ್ಟರೆ ಬೇರೇನೂ ಇರಲಿಲ್ಲ. ಎಲ್ಲರೂ ಹೋದ ನಂತರ ನಾನು ಒಬ್ಬಂಟಿಯಾಗಿ ಬಿಟ್ಟೆ. ಆದರೆ ನನ್ನ ಮಗಳು ನನಗೆ ಜೊತೆಯಾದಳು. ನಾನು ಅವಳನ್ನು ತುಂಬ ಕಷ್ಟಪಟ್ಟು ಸಾಕಿದೆ. ಪ್ರತಿ ನಿಮಿಷ ಪ್ರತಿ ದಿನ ನನಗೆ ನನ್ನ ಪತಿಯ ನೆನಪು ಕಾಡುತ್ತಿತ್ತು. ನಾನೇನು ಮಾಡಲಿ, ನನ್ನ ಜೀವನವನ್ನು ಹೇಗೆ ಮುಂದುವರಿಸಲಿ ಅಂತ ಯೋಚಿಸ್ತಿದ್ದೆ. ನನ್ನ ಪತಿ ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದರು. ಆದರೆ ಅದನ್ನಿಟ್ಟುಕೊಂಡು ಎಲ್ಲಿಯವರೆಗೆ ಅಂತ ನಾನು ನನ್ನ ಜೀವನ ಸಾಗಿಸಬಲ್ಲೆ? ಹೇಗೋ ಮಾಡಿ 6-7 ತಿಂಗಳು ನಾನು ನನ್ನ ಪತಿ ಕೂಡಿಟ್ಟ ಹಣದಲ್ಲೇ ಹಾಗೂ ಮನೆಯಲ್ಲಿದ್ದಂಥ ಆಹಾರ ಪದಾರ್ಥಗಳಿಂದಲೇ ನನ್ನ ಜೀವನವನ್ನು ಸಾಗಿಸಿದೆ. ಆದರೆ ಈಗಿನ ಹಣದುಬ್ಬರದ ಸಮಯದಲ್ಲಿ ನಾನು ಎಲ್ಲಿಯವರೆಗೆ ಅಂತ ಅಡ್ಜಸ್ಟ್ ಮಾಡಿಕೊಳ್ಬೋದು. ಆದರೂ ನಾನು ಏನಾದರೂ ಮಾಡಲೇಬೇಕಿತ್ತು. ಆದರೆ ನನ್ನ ಮಗಳಿಗೆ ಈಗ ಕೇವಲ 1.5 ವರ್ಷ. ಇಷ್ಟು ಸಣ್ಣ ಮಗುವನ್ನು ಇಟ್ಟುಕೊಂಡು ನಾನು ಎಲ್ಲಿ ಅಂತ ಕೆಲಸ ಹುಡುಕಲಿ? ಏನೇ ಆಗಲಿ, ನನ್ನ ಮಗಳಿಗಾಗಿ ನಾನು ಯಾವ ಕೆಲಸವನ್ನಾದರೂ ಮಾಡಲೇಬೇಕಾಗಿತ್ತು. ಅವಳ ಭವಿಷ್ಯದ ಹಿತದೃಷ್ಟಿಯಿಂದ, ನಮ್ಮ ಜೀವನದ ಹಿತದೃಷ್ಟಿಯಿಂದ ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು. ಹೇಗಾದರೂ ಮಾಡಿ ನಾನು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿತ್ತು. ಅವಳು ನನ್ನ ಗಂಡನ ಕೊನೆಯ ಗುರುತಾಗಿದ್ದಳು ಹಾಗೂ ಅವಳು ನನ್ನ ನೆರಳಾಗಿದ್ದಳು. ನಾನು ಹುಟ್ಟಿದಾಗಿನಿಂದ ನನ್ನ ಮಣಿಕಟ್ಟಿನ ಮೇಲೆ ಒಂದು ಕಪ್ಪು ಮಚ್ಚೆ ಇದ್ದವು. ಅದೇ ರೀತಿಯ ಮಚ್ಚೆ ನನ್ನ ಮಗಳ ಮಣಿಕಟ್ಟಿನ ಮೇಲೂ ಇದೆ. ಅದರಿಂದಾಗಿ ರಿಂಕಿ ನನ್ನ ಮಗಳು ಅಂತ ಸ್ಪಷ್ಟವಾಗಿ ಸಾಬೀತಾಗುತ್ತಿತ್ತು. ಅದನ್ನು ನೋಡಿ ನನಗೂ ತುಂಬಾನೇ ಸಂತೋಷವಾಗುತ್ತಿತ್ತು. ನಾನು ಹತ್ತಿರದ ಮನೆಗಳಲ್ಲೆಲ್ಲ ಕೆಲಸ ಇದೆಯಾ ಅಂತ ಹುಡುಕಾಡಲು ಪ್ರಾರಂಭಿಸಿದೆ. ಯಾಕಂದರೆ ನಾನು ಮನೆ ಕೆಲಸಗಳಲ್ಲಿ ತುಂಬ ಚುರುಕಾಗಿದ್ದೆ ಹಾಗೂ ನನ್ನ ಮಗಳನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಹೋಗುತ್ತಿದ್ದೆ. ಹೀಗೆ ನನಗೆ ಕೆಲಸವೂ ಸಿಕ್ಕಿತ್ತು. ನಾನು ಬೇಗನೆ ಯಾರ ಮನೆಯಲ್ಲೆಲ್ಲ ಏನೇನು ಕೆಲಸವಿದೆಯೋ ಅದನ್ನೆಲ್ಲ ಬೇಗನೆ ಮಾಡಿ ಮುಗಿಸ್ತಿದ್ದೆ. ಅವರು ನನಗೆ ಅದಕ್ಕೆ ಬದಲಾಗಿ ಹಣವನ್ನು ಕೊಡುತ್ತಿದ್ದರು. ಪ್ರತಿಯೊಂದು ಮನೆಯ ಕೆಲಸ ಮಾಡಲು ಕೂಡ ಒಂದೊಂದು ಸಮಯ ಅಂತ ಇರುತ್ತಿತ್ತು. ಅವರು ನನಗೆ ಹಣದ ಜೊತೆಗೆ ಉಳಿದಂಥ ಆಹಾರವನ್ನು ಕೂಡ ಕಟ್ಟಿಕೊಡುತ್ತಿದ್ದರು. ಆದರೆ ಕೆಲವರು ನನ್ನ ಮಗುವನ್ನು ನೋಡಿ ಕನಿಕರ ಪಟ್ಟು ತಮ್ಮ ಹಳೆ ಬಟ್ಟೆಗಳನ್ನೆಲ್ಲ ಆ ಮಗುವಿಗೆ ನೀಡುತ್ತಿದ್ದರು. ನಾನು ನನ್ನ ದುರಾದೃಷ್ಟವನ್ನು ನೆನೆದು ತುಂಬ ಅಳುತ್ತಿದ್ದೆ. ನಾನು ನನ್ನ ಪತಿ ಇರುವಾಗ ತುಂಬ ಐಶ್ವರ್ಯಾರಾಮದ ಜೀವನವನ್ನು ಸಾಗಿಸ್ತಿದ್ದೆ. ನನ್ನ ಮಗುವಿನ ಒಂದು ಚಿಕ್ಕ ನಗುವಲ್ಲೂ ಕೂಡ ನನ್ನ ಪತಿ ತುಂಬಾನೇ ಸಂತೋಷಗೊಳ್ಳುತ್ತಿದ್ದರು ಹಾಗೂ ತಮ್ಮ ಮಗುವಿಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನು ತಂದುಕೊಡುತ್ತಿದ್ದರು. ಆದರೆ ಈಗ ಸಮಯ ಹಾಗೂ ಸಂದರ್ಭ ಯಾವ ಹಂತಕ್ಕೆ ಬಂದಿವೆ ಅಂದರೆ, ನಾವು ಜನರಿಂದ ಆಹಾರವನ್ನು ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿತ್ತು ಹಾಗೂ ನನ್ನ ಮಗಳು ಇನ್ನೊಬ್ಬರ ಮಕ್ಕಳು ತೊಟ್ಟಂಥ ಬಟ್ಟೆಗಳನ್ನು ಧರಿಸುವ ಪರಿಸ್ಥಿತಿ ಬಂದಿತ್ತು. ಈ ಸಮಯವು ನನಗೆ ತುಂಬ ಕಷ್ಟಕರವಾಗಿತ್ತು. ಅಲ್ಲದೆ ಸಮಯದ ಜೊತೆಗೆ ನನ್ನ ಮಗಳು ಕೂಡ ದೊಡ್ಡವಳಾಗುತ್ತಾ ಹೋಗುತ್ತಿದ್ದಳು. ಅವಳು ತುಂಬ ಮುದ್ದಾಗಿರೋದ್ರಿಂದ ಅವಳನ್ನು ನೋಡಿ ಎಲ್ಲರೂ ಪ್ರೀತಿಸುತ್ತಿದ್ದರು ಹಾಗೂ ನನ್ನ ಮಗಳು ರಿಂಕಿ ತುಂಬ ತಾಳ್ಮೆಯುಳ್ಳವಳಾಗಿದ್ದಳು. ನಾನು ಕೆಲಸವನ್ನು ಮಾಡುತ್ತಿರುವಾಗ ಅವಳು ಮೌನವಾಗಿ ಒಂದು ಕಡೆ ಕುಳಿತುಕೊಳ್ಳುತ್ತಿದ್ದಳು. ನನ್ನ ಮಗಳು ನಿಧಾನವಾಗಿ ಬೆಳೆಯುತ್ತಿದ್ದಂತೆಯೇ ನಾನು ಅವಳನ್ನು ಶಾಲೆಗೆ ಸೇರಿಸಬೇಕೆಂದುಕೊಂಡೆ. ಆದರೆ ನನ್ನ ಹತ್ತಿರ ಅಷ್ಟೊಂದು ಹಣ ಇರಲಿಲ್ಲ. ಶಾಲೆಯಲ್ಲಿ ಪ್ರವೇಶ ಪಡೆಯಲು ತುಂಬ ಶುಲ್ಕಗಳನ್ನು ಕಟ್ಟಬೇಕಾಗುತ್ತದೆ. ಅದಕ್ಕೋಸ್ಕರ ನಾನು ದಿನ ರಾತ್ರಿ ಕೆಲಸದಾಳುವಿನ ಕೆಲಸ ಮಾಡಿಕೊಂಡು ಕಷ್ಟಪಟ್ಟರೂ ಪರವಾಗಿಲ್ಲ, ನನ್ನ ಮಗುವಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುತ್ತೇನೆ ಎಂದು ನಿರ್ಧರಿಸಿದೆ. ಆದರೆ ಅಡ್ಮಿಷನ್ ಮಾಡಲು ಹಣ ಎಲ್ಲಿಂದ ತರಲಿ ಅಂತ ಯೋಚಿಸುತ್ತಿದ್ದಾಗ ನನ್ನ ನೋಟವು ನನ್ನ ಕೈಬೆರಳಲ್ಲಿದ್ದ ಒಂದು ಚಿಕ್ಕ ಉಂಗುರದ ಕಡೆ ಹೋಯಿತು. ಅದನ್ನು ನನ್ನ ಪತಿ ನನ್ನ ಮದುವೆಯ ಮೊದಲನೇ ವಾರ್ಷಿಕೋತ್ಸವದಂದು ಉಡುಗೊರೆಯಾಗಿ ಕೊಟ್ಟಿದ್ದರು. ನನ್ನ ಗಂಡ ಕೊಟ್ಟ ಯಾವುದೇ ವಸ್ತುವನ್ನು ನನಗೆ ಮಾರಲು ಇಷ್ಟ ಇರಲಿಲ್ಲ. ಆದರೆ ರಿಂಕಿ ಕೂಡ ನನ್ನ ಪತಿಯ ಗುರುತೇ ಆಗಿದ್ದಳು. ಅವಳಿಗೋಸ್ಕರ ಆ ಉಂಗುರವನ್ನು ನಾನು ಮಾರಲೇಬೇಕಾಗಿತ್ತು. ಹೀಗೆ ನಾನು ಅದನ್ನು ಮಾರಿ ನನ್ನ ಮಗಳನ್ನು ಶಾಲೆಗೆ ಸೇರಿಸಿದೆ. ಅವಳು ಈಗ ತುಂಬ ಚಿಕ್ಕವಳಾಗಿದ್ದಳು. ಅವಳಿಗೆ ಈಗ 3.5 ವರ್ಷ ಕಳೆಯುತ್ತಾ ಬಂದಿತ್ತು. ಅವಳ ಅಡ್ಮಿಷನ್ ಅನ್ನು ಪ್ಲೇ ಸ್ಕೂಲಲ್ಲಿ ಮಾಡಿಸಿದೆ. ಸಣ್ಣ ಮಕ್ಕಳು ಶಾಲೆಗೆ ಹೋಗೋದನ್ನು ನೋಡಿದಾಗ ತುಂಬ ಸಂತೋಷವಾಗುತ್ತಿತ್ತು. ಈಗ ನನ್ನ ಮಗಳು ಕೂಡ ಶಾಲೆಗೆ ಹೋಗುತ್ತಿದ್ದಾಳೆ ಎಂದು ತಿಳಿದು ನನಗೆ 2 ಪಟ್ಟು ಹೆಚ್ಚೇ ಸಂತೋಷವಾಗಿತ್ತು ಹಾಗೂ ನನ್ನ ಕಣ್ಣುಗಳು ತೇವಗೊಂಡಿದ್ದವು. ಅವಳ ಅಪ್ಪ ಈಗ ಜೀವಂತವಾಗಿರುತ್ತಿದ್ದರೆ ಇದೆಲ್ಲವನ್ನು ನೋಡಿ ತುಂಬ ಸಂತೋಷ ಪಡುತ್ತಿದ್ದರು. ಆದರೆ ನನ್ನ ಪತಿಯ ಯಾವುದೇ ಕನಸುಗಳನ್ನು ಕನಸಾಗಿ ಉಳಿಯಲು ನಾನು ಬಿಡೋದಿಲ್ಲ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನನಸಾಗಿಸಲು ಪ್ರಯತ್ನ ಪಡುತ್ತೇನೆ ಎಂಬುದನ್ನು ನಿರ್ಧರಿಸಿದೆ. ನನ್ನ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡುತ್ತೇನೆ ಅಂತ ಪಣ ತೊಟ್ಟಿದ್ದೆ. ನನ್ನ ಪತಿ ಜೀವಂತವಾಗಿದ್ದಾಗ ನಾವು ನಮ್ಮ ಮಗಳ ಭವಿಷ್ಯದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದೆವು. ಹಾಗಾಗಿ ನನ್ನ ಮಗಳ ಬಗ್ಗೆ ನನ್ನ ಪತಿ ಏನೆಲ್ಲ ಕನಸು ಕಂಡಿದ್ದರು ಅಂತ ನನಗೆ ನೆನಪಿತ್ತು. ನನ್ನ ಹೃದಯದ ನೆಮ್ಮದಿ ಹಾಗೂ ನನ್ನ ಒಂಟಿತನದ ಸಾಂತ್ವನ ನನ್ನ ಮಗಳಾಗಿದ್ದಳು. ಅವಳು ನನ್ನ ಗಂಡನ ಗುರುತಾಗಿರೋದ್ರಿಂದ ನಾನು ಅವಳನ್ನು ತುಂಬ ಜೋಪಾನವಾಗಿ ಕಾಪಾಡಿಕೊಳ್ಳುತ್ತಿದ್ದೆ. ಅವಳ ಮೇಲೆ ನನ್ನ ಪ್ರಾಣವಿತ್ತು. ನಾನೇ ಅವಳನ್ನು ಬೆಳಗ್ಗೆ ಕರೆದುಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬರುತ್ತಿದ್ದೆ.
ಮಧ್ಯಾಹ್ನ ಹೊತ್ತು ಆಗುತ್ತಿದ್ದಂತೆ ಅವಳನ್ನು ಕರೆದುಕೊಂಡು ಬರುತ್ತಿದ್ದೆ. ನನ್ನ ಮಗಳು ಕಲಿಕೆಯಲ್ಲೂ ತುಂಬಾ ಚುರುಕಾಗಿದ್ದಳು. ಅವಳ ಶಾಲೆಯ ಶಿಕ್ಷಕಿಯೂ ಕೂಡ ಅವಳನ್ನು ತುಂಬಾನೇ ಹೊಗಳುತ್ತಿದ್ದರು. ಅವಳು ಇನ್ನೂ ಚಿಕ್ಕವಳಾಗಿದ್ದರಿಂದ ಅವಳನ್ನು ಪ್ರೀ ನರ್ಸರಿಯಲ್ಲಿ ಸೇರಿಸಲಾಗಿತ್ತು. ಆದ್ದರಿಂದ ಅವಳಿಗೆ ಶಾಲಾ ಸಮವಸ್ತ್ರ ಇರಲಿಲ್ಲ. ನಾನು ತುಂಬಾನೇ ಕಷ್ಟಪಟ್ಟು ಶ್ರದ್ಧೆಯಿಂದ ನನ್ನ ಮಗಳನ್ನು ಶಾಲೆಗೆ ಸೇರಿಸಿದ್ದೆ ಹಾಗೂ ಪ್ರತಿ ತಿಂಗಳು ಅವಳ ಫೀಸನ್ನು ತಪ್ಪದೇ ಕಟ್ಟುತ್ತಿದ್ದೆ. ನಾನು ಇಡೀ ದಿನ ಕೆಲಸದಾಳುವಿನ ತರ ಜನರ ಮನೆಗಳಲ್ಲಿ ಕೆಲಸವನ್ನು ಮಾಡುತ್ತಾ ರಾತ್ರಿಯ ಸಮಯದಲ್ಲಿ ನನ್ನ ಮಗಳಿಗೆ ಟ್ಯೂಷನ್ ಕೂಡ ಹೇಳಿಕೊಡುತ್ತಿದ್ದೆ. ಅವಳು ತನ್ನ ಚಿಕ್ಕ ಚಿಕ್ಕ ಹೆಜ್ಜೆಯೊಂದಿಗೆ ಮನೆ ತುಂಬ ಓಡಾಡಿಕೊಂಡು ಇರುತ್ತಿದ್ದಳು. ನನ್ನ ಜೀವನ ತುಂಬ ಕಷ್ಟಕರವಾಗಿದ್ದರೂ ಸಹ ನನ್ನ ಮಗಳ ಆಟ ಪಾಠ ನಕ್ಕು ನಲಿಯುವಿಕೆಯನ್ನು ನೋಡಿದಾಗ ನನ್ನ ನೋವು ಆಯಾಸ ಎಲ್ಲವೂ ದೂರವಾಗುತ್ತಿತ್ತು. ಕೆಲವು ದಿನಗಳು ಹೀಗೆ ಸಾಗಿದವು. ಅದೊಂದು ಸೋಮವಾರ ದಿನವಾಗಿತ್ತು. ನನ್ನ ಮಗಳು ಹಾಸಿಗೆಯಿಂದ ಎದ್ದೇಳಲು ಕೇಳುತ್ತಲೇ ಇರಲಿಲ್ಲ. ಅಮ್ಮ, ನಾನಿವತ್ತು ಸ್ಕೂಲಿಗೆ ಹೋಗೋದಿಲ್ಲ ಅಂತ ಹಠ ಹಿಡಿಯುತ್ತಿದ್ದಳು. ಮಗಳೇ, ನಿನ್ನೆ ಸಂಡೆ, ನಿನ್ನೆ ನಿಮಗೆ ಶಾಲೆಗೆ ರಜೆ ಇತ್ತು ತಾನೆ? ಅಲ್ಲದೆ ಇವತ್ತು ನಿನ್ನ ಸ್ನೇಹಿತರೆಲ್ಲ ನಿನಗಾಗಿ ಸ್ಕೂಲಲ್ಲಿ ಕಾಯ್ತಿದ್ದಾರೆ. ನೀನು ಇವತ್ತು ಸ್ಕೂಲಿಗೆ ಹೋಗದಿದ್ರೆ ಅವರು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಾರೆ ಅಂತ ಹೇಳುತ್ತಾ ನಾನು ನನ್ನ ಮಗಳ ಮನವನ್ನು ಒಲಿಸಿದೆ. ಆಗ ಅವಳು ಸಂತೋಷದಿಂದ ಸ್ಕೂಲಿಗೆ ಹೊರಟಳು. ಆದರೆ ಏನೂ ಗೊತ್ತಿಲ್ಲ, ಇವತ್ತು ಬೆಳಗ್ಗೆಯಿಂದ ನನ್ನ ಹೃದಯವೂ ಸಹ ಒಂದು ರೀತಿಯ ಕಳವಳವನ್ನು ವ್ಯಕ್ತಪಡಿಸುತ್ತಿತ್ತು. ಮನಸ್ಸು ರಿಂಕಿಯನ್ನು ಇವತ್ತು ಸ್ಕೂಲಿಗೆ ಕಳುಹಿಸಬೇಡ ಅಂತ ಹೇಳುತ್ತಿತ್ತು. ಆದರೆ ರಿಂಕಿಯನ್ನು ಸ್ಕೂಲಿಗೆ ಕಳುಹಿಸದೆ ರಜೆ ಮಾಡಿಸಿದ್ರೆ ನಾನು ಕೂಡ ನನ್ನ ಕೆಲಸಕ್ಕೆ ರಜೆ ಮಾಡಬೇಕಾಗುತ್ತದೆ. ಯಾಕಂದರೆ ನನ್ನ ಮಗಳು ಶಾಲೆಗೆ ಹೋಗದೇ ಇರುವಂಥ ದಿನಗಳಲ್ಲಿ ನಾನು ಕೂಡ ಎಲ್ಲಿಗೂ ಹೋಗುತ್ತಿರಲಿಲ್ಲ. ಇಡೀ ದಿನ ನನ್ನ ಮಗಳೊಂದಿಗೆ ಇರುತ್ತಿದ್ದೆ. ನಾನು ಈಗೀಗ ನನ್ನ ಮಗಳನ್ನು ನನ್ನ ಜೊತೆ ನಾನು ಕೆಲಸ ಮಾಡುವ ಮನೆಗಳಿಗೆಲ್ಲ ಕರೆದುಕೊಂಡು ಹೋಗುತ್ತಿರಲಿಲ್ಲ. ಅವಳು ಈಗ ಸ್ವಲ್ಪ ದೊಡ್ಡವಳಾಗಿದ್ದರಿಂದ ನಾನು ಅವಳನ್ನು ನನ್ನ ಹೊಸ ನೆರೆಮನೆಯವಳೊಂದಿಗೆ ಬಿಟ್ಟು ಹೋಗುತ್ತಿದ್ದೆ. ಅವಳು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಶಾಲೆಯಿಂದ ಬಂದ ಮೇಲೆ ನನ್ನ ಮಗಳು ಸಂಜೆಯವರೆಗೆ ಅವರ ಮನೆಯಲ್ಲೇ ಇದ್ದುಕೊಂಡು ಅವರ ಮಗಳೊಂದಿಗೆ ಆಟವಾಡುತ್ತಿದ್ದಳು. ನಾನು ಸಂಜೆ ನನ್ನ ಕೆಲಸವನ್ನು ಮುಗಿಸಿ ಮನೆಗೆ ಬಂದಾಗ ನನ್ನ ಮಗಳು ನನ್ನ ಜೊತೆ ಮನೆಗೆ ಬರುತ್ತಿದ್ದಳು. ನನ್ನ ನೆರೆಮನೆಯವಳು ತುಂಬ ಒಳ್ಳೆಯ ಮಹಿಳೆಯಾಗಿದ್ದಳು. ಅವಳ ಮಗಳಿಗೆ ನನ್ನ ಮಗಳೊಂದಿಗೆ ಸ್ನೇಹವು ಬೆಳೆದಿತ್ತು. ಅವರಿಬ್ಬರೂ ಹೆಚ್ಚಾಗಿ ಪರಸ್ಪರ ಒಟ್ಟಿಗೆ ಆಟವಾಡುತ್ತಿರುತ್ತಾರೆ. ಹಾಗಾಗಿ ಈ ವಿಷಯದಿಂದ ನನಗೆ ತುಂಬ ಸಮಾಧಾನವಾಗುತ್ತಿತ್ತು. ಹೀಗೆ ನಾನು ರಿಂಕಿಯನ್ನು ಆ ದಿನ ಸ್ಕೂಲಿಗೆ ಬಿಟ್ಟು ಬಂದಿದ್ದೆ ಹಾಗೂ ಎಂದಿನಂತೆ ನಾನು ನನ್ನ ಕೆಲಸಕ್ಕೆ ಹೊರಟೆ. ಆದರೆ ಇವತ್ತಿನ ದಿನ ನಾನು ಯಾವ ಮನೆಯಲ್ಲಿ ಕೆಲಸ ಮಾಡುತ್ತೇನೆಯೋ ಅಲ್ಲಿಗೆ ಅತಿಥಿಗಳು ಬಂದಿದ್ದರು. ಹಾಗಾಗಿ ಕೆಲಸವೂ ಕೂಡ ಎಂದಿಗಿಂತ ಇವತ್ತು ಸ್ವಲ್ಪ ಜಾಸ್ತಿಯೇ ಇತ್ತು. ಮಧ್ಯಾಹ್ನ 12 ಗಂಟೆ ಆಗುತ್ತಿದ್ದಂತೆಯೇ ನಾನು ನನ್ನ ಮಗಳನ್ನು ಶಾಲೆಯಿಂದ ಕರೆದುಕೊಂಡು ಬರಬೇಕಾಗಿತ್ತು. ಆದರೆ ನನ್ನ ಕೆಲಸವು ಮುಗಿಯುವ ಹೊತ್ತಿಗೆ ನಿರ್ದಿಷ್ಟ ಸಮಯಕ್ಕಿಂತ 10 ನಿಮಿಷ ಜಾಸ್ತಿ ಆಗಿತ್ತು. ಇದರಿಂದಾಗಿ ನನಗೆ ನನ್ನ ಮಗಳ ಚಿಂತೆಯು ಕಾಡುತ್ತಿತ್ತು. ಆಮೇಲೆ ನನ್ನ ಕೆಲಸವು ಮುಗಿದ ಕೂಡಲೇ ನಾನು ಅಲ್ಲಿಂದ ನನ್ನ ಮಗಳನ್ನು ಕರೆದುಕೊಂಡು ಬರಲು ಹೊರಟೆ. 10 ನಿಮಿಷ ಲೇಟ್ ಆಗಿರೋದ್ರಿಂದ ನಾನು ತುಂಬ ಗೊಂದಲದಲ್ಲಿಯೇ ವೇಗವಾಗಿ ಹೋಗುತ್ತಿದ್ದೆ. ಶಾಲೆ ಬಿಟ್ಟು 10 ನಿಮಿಷ ಕಳೆದಿತ್ತು. ಕೆಲವೊಮ್ಮೆ ಸ್ಕೂಲಲ್ಲಿ ತಂದೆ ಅಥವಾ ತಾಯಿ ಯಾರಾದರೂ ಮಗುವನ್ನು ಕರೆದುಕೊಂಡು ಹೋಗಲು ಸರಿಯಾದ ಸಮಯಕ್ಕೆ ತಲುಪದೇ ಇದ್ರೆ ಅಷ್ಟರವರೆಗೆ ಶಾಲೆಯ ಕೆಲಸದಾಳುಗಳು ಮಕ್ಕಳನ್ನು ಗೇಟ್ನ ಹೊರಗೆ ಬರಲು ಬಿಡುತ್ತಿರಲಿಲ್ಲ. ಹಾಗಾಗಿ ನಾನು ಈ ವಿಷಯದ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲು ಹೋಗಲಿಲ್ಲ. ನನ್ನ ಮಗಳು ಸ್ಕೂಲಲ್ಲೇ ಇರುತ್ತಾಳೆ ಎಂಬ ನಂಬಿಕೆ ನನ್ನಲ್ಲಿ ಆಳವಾಗಿತ್ತು. ಆದರೆ ಆ ದಿನ ಬೆಳಗ್ಗೆ ನನ್ನ ಹೃದಯವು ಒಂದು ವಿಚಿತ್ರ ರೀತಿಯ ಕಳವಳವನ್ನು ವ್ಯಕ್ತಪಡಿಸುತ್ತಿತ್ತು. ಹಾಗಾಗಿ ನಾನು ಶಾಲೆಗೆ ತಲುಪುತ್ತಿದ್ದಂತೆಯೇ ನನ್ನ ಮಗಳನ್ನು ಸ್ಕೂಲಿನಿಂದ ಕರೆದುಕೊಂಡು ಬರಲು ತುಂಬ ಹೊತ್ತಿನವರೆಗೆ ಗೇಟ್ ಹತ್ತಿರ ನಿಂತಿದ್ದೆ. ಆದರೆ ತುಂಬ ಹೊತ್ತಿನವರೆಗೂ ನನ್ನ ಮಗಳು ಅಲ್ಲಿಂದ ಹೊರಗೆ ಬರುವುದು ಕಾಣುತ್ತಿರಲಿಲ್ಲ. ಇದರಿಂದಾಗಿ ನಾನು ಸ್ವಲ್ಪ ಆಶ್ಚರ್ಯಗೊಂಡಿದ್ದೆ ಹಾಗೂ ಈ ವಿಷಯವು ನನಗೆ ಏನೋ ವಿಚಿತ್ರ ಎನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನು ಸ್ಕೂಲಿನ ಒಳಗೆ ಹೋಗಿ ನೋಡುತ್ತೇನೆ ಅಂತ ಒಳಗೆ ಪ್ರವೇಶಿಸಿದ ತಕ್ಷಣ ಅಲ್ಲಿ ಕೆಲವೊಂದು ಮಕ್ಕಳು ಅಲ್ಲಿಯೇ ಕುಳಿತುಕೊಂಡಿದ್ದರು. ಅವರ ತಂದೆ ತಾಯಿ ಇನ್ನೂ ಕೂಡ ಬಂದಿರಲಿಲ್ಲ. ಇನ್ನು ಕೆಲವು ಮಕ್ಕಳು ಅಲ್ಲಿ ಇಲ್ಲಿ ಆಟವಾಡುತ್ತಿದ್ದರು. ಹಾಗೆ ನನ್ನ ಮಗಳು ರಿಂಕಿ ಕೂಡ ಆ ಮಕ್ಕಳೊಂದಿಗೆ ಇರಬಹುದು ಅಂದುಕೊಂಡೆ. ಆದರೆ ನನ್ನ ಮಗಳು ನನಗೆ ಅಲ್ಲೆಲ್ಲೂ ಕಾಣಿಸಲಿಲ್ಲ. ಅಲ್ಲಿರುವಂಥ ಕೆಲಸದಾಳುಗಳೊಂದಿಗೆ ನನ್ನ ಮಗಳ ಬಗ್ಗೆ ವಿಚಾರಿಸಿದೆ. ಆಗ ಅವರು ಇಲ್ಲೇ ಎಲ್ಲೋ ಇರಬಹುದು ಎಂದರು. ಆದರೆ ಅವಳು ಸ್ಕೂಲಿನ ಒಳಗೆ ಎಲ್ಲೂ ಇರಲಿಲ್ಲ. ನಂತರ ನಾನು ಸ್ಕೂಲಿನ ಹೊರಗಡೆ ಬಂದು ಸಹ ನೋಡಿದೆ. ಅವಳು ಅಲ್ಲೂ ಕಾಣಲಿಲ್ಲ. ಈ ರೀತಿ ನನ್ನ ಮಗಳು ಎಲ್ಲೂ ಸಿಗದೇ ಇದ್ದಾಗ ನನ್ನ ಕೈಕಾಲುಗಳು ನಡುಗಲು ಪ್ರಾರಂಭವಾಗಿದ್ದವು. ನನಗೆ ಏನೋ ಒಂದು ರೀತಿಯ ವಿಚಿತ್ರವಾದ ಹೆದರಿಕೆಯೂ ಆಗುತ್ತಿತ್ತು. ನಾನು ಅಲ್ಲಿ ಇಲ್ಲಿ ಅಂತ ಹುಚ್ಚಿತರ ನನ್ನ ಮಗಳನ್ನು ಹುಡುಕಾಡಿದೆ. ನಂತರ ಆ ಸ್ಕೂಲಿನ ಸ್ಟಾಫ್ಗಳ ಮೇಲೆ ಕಿರುಚಾಡಲು ಪ್ರಾರಂಭಿಸಿದೆ. ಏನೋ ಬರುವಾಗ ಕೇವಲ 5-10 ನಿಮಿಷ ತಡವಾಯಿತು ಅಷ್ಟೇ. ಇದರ ನಡುವೆ ನೀವು ನನ್ನ ಮಗಳ ಕಡೆ ಯಾಕೆ ಗಮನ ಕೊಡಲಿಲ್ಲ ಅಂತ ಕೇಳಿದೆ. ಅಲ್ಲಿ ಇದ್ದಂಥ ಸ್ಟಾಫ್ಗಳು ಮೌನವಾಗಿ ನಿಂತು ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಾ ನಂತರ ನಿಮ್ಮ ಮಗಳು ಸ್ಕೂಲಿನಿಂದ ಎಲ್ಲಿಗೆ ಹೋಗುತ್ತಾಳೆ? ನಾವು ಎಲ್ಲ ಮಕ್ಕಳನ್ನು ಚೆನ್ನಾಗಿ ಜೋಪಾನವಾಗಿ ಕಳುಹಿಸಿಕೊಡುತ್ತಿದ್ದೇವೆ. ಅದು ಅಲ್ಲದೆ ನಾವು ಯಾವಾಗಲೂ ನಮ್ಮ ಹೆಚ್ಚಿನ ಗಮನವನ್ನು ಚಿಕ್ಕ ಮಕ್ಕಳಿಗೇನೆ ಕೊಡುತ್ತಾ ಬಂದಿದ್ದೇವೆ ಎಂದರು. ಆಗ ನಾನು ಹಾಗಾದರೆ ನನ್ನ ಮಗಳು ಎಲ್ಲಿ ಅಂತ ಕೇಳಿದೆ. ಬೆಳಗ್ಗೆ ನಾನೇ ತಾನೇ ಮಗುವನ್ನು ಕರೆದುಕೊಂಡು ಬಂದು ಬಿಟ್ಟು ಹೋದದ್ದು. ಈಗ ಸ್ಕೂಲ್ ಬಿಡುವ ಹೊತ್ತಾಗಿದೆ. ಹಾಗಾಗಿ ನನ್ನ ಮಗಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ.
ಆದರೆ ಅವಳು ಎಲ್ಲಿ ಅಂತ ಕೇಳುತ್ತಾ ನಾನು ಜೋರಾಗಿ ಅಳಲು ಪ್ರಾರಂಭಿಸಿದೆ. ಅಲ್ಲಿದ್ದವರೆಲ್ಲ ತಮಾಷೆ ನೋಡ್ತಿದ್ರು. ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ. ನಾನು ನನ್ನ ಮಗಳನ್ನು ನಿರಂತರವಾಗಿ ಹುಡುಕಾಡಿದೆ. ಆದರೆ ತುಂಬ ಹೊತ್ತಿನವರೆಗೂ ನನ್ನ ಮಗಳನ್ನು ಹುಡುಕಾಡಿದಾಗ ಅವಳು ಎಲ್ಲೂ ಸಿಗಲಿಲ್ಲ. ಇಡೀ ಸ್ಕೂಲಲ್ಲಿಯೇ ನನ್ನ ಮಗಳನ್ನು ಹುಡುಕಲಾಗಿತ್ತು. ಆದರೆ ನನ್ನ ಮಗಳು ಎಲ್ಲಿಯೂ ಯಾರಿಗೂ ಸಿಕ್ಕಿರಲಿಲ್ಲ. ಇನ್ನು ನಾನು ಪೊಲೀಸ್ ಹತ್ತಿರ ಹೋಗುವುದನ್ನು ಬಿಟ್ಟರೆ ಬೇರೆ ಆಯ್ಕೆ ನನ್ನಲ್ಲಿ ಇರಲಿಲ್ಲ. ನನ್ನ ಮಗಳು ಕಾಣೆಯಾಗಿ 6 ಗಂಟೆಯಾಗುತ್ತಾ ಬಂದಿತ್ತು. ನಾನು ಪೊಲೀಸ್ನವರಲ್ಲಿ ಹೇಳಿದೆ. ಬೆಳಗ್ಗೆ ನಾನೇ ನನ್ನ ಮಗಳನ್ನು ಶಾಲೆಗೆ ಬಂದು ಬಿಟ್ಟು ಹೋಗಿದ್ದೆ. ಆದರೆ ಶಾಲೆ ಬಿಟ್ಟ ನಂತರ ನಾನು ಅವಳನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲು ಬಂದರೆ ನನ್ನ ಮಗಳು ನನಗೆ ಸಿಗುತ್ತಿಲ್ಲ. ಆದರೆ ಅವಳ ತರಗತಿಯ ಮಕ್ಕಳು ಅವಳು ನಮ್ಮ ಜೊತೆ ಇದ್ದಾಳೆಂದು ಹೇಳ್ತಿದ್ದಾರೆ. ಆದರೆ ಶಾಲೆ ಬಿಟ್ಟ ನಂತರ ಅವಳು ಎಲ್ಲಿಗೆ ಹೋಗಿದ್ದಾಳೆ ಎಂಬುದು ಯಾರಿಗೂ ಗೊತ್ತಿಲ್ಲ ಎಂದೆ. ಪೊಲೀಸರು ತಮ್ಮ ತನಿಖೆಯನ್ನು ಆರಂಭಿಸಿದ್ದರು. ಶಾಲೆಯ ಹೊರಗಡೆ ಇಟ್ಟಂತ CCTV ಫುಟೇಜ್ ಅನ್ನು ನೋಡಲಾಯಿತು. ನನ್ನ ಮಗಳು ಸ್ಕೂಲಿನಿಂದ ಹೊರಗೆ ಹೋಗಿದ್ದಳು. ಆದರೆ ಅದರ ನಂತರ ಅವಳು ಎಲ್ಲಿಗೆ ಹೋದಳೆಂದು ಯಾರಿಗೂ ಗೊತ್ತಾಗಲಿಲ್ಲ. ಪೊಲೀಸ್ ಮಗುವನ್ನು ಹುಡುಕಾಡುತ್ತಿದ್ದರು. ನಾನು ನನ್ನ ಚಿಕ್ಕ ಮಗುವನ್ನು ಕಳೆದುಕೊಂಡಿದ್ದೆ. ಅವಳು ಹೇಗಿದ್ದಾಳೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಅತ್ತು ಹುಚ್ಚಿಯಾಗಿ ಬಿಟ್ಟಿದ್ದೆ. ನನ್ನ ಮಗಳನ್ನು ನನಗೆ ಒಪ್ಪಿಸುವಂತೆ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತಲೇ ಇದ್ದೆ. ನನಗೆ ನನ್ನ ಮಗುವಿನದ್ದೇ ಚಿಂತೆಯಾಗುತ್ತಿತ್ತು. ಅವಳು ತಾನಾಗಿಯೇ ಹೊರಗೆ ಹೋದಳ ಅಥವಾ ಯಾರಾದರೂ ಅವಳನ್ನು ಕಿಡ್ನಾಪ್ ಮಾಡಿದ್ದಾರೆ? ನನ್ನ ಮಗುವಿನ ಜೊತೆ ಏನಾಗಿದೆ ಎಂಬುದು ದೇವರಿಗೆ ಗೊತ್ತಿತ್ತು. ಆ ದೇವರು ನನ್ನ ಮಗಳನ್ನು ಸುರಕ್ಷಿತವಾಗಿ ಇಟ್ಟಿರಲಿ ಎಂಬುದೇ ನನ್ನ ಆಶಯವಾಗಿತ್ತು. ಇದೇ ರೀತಿ ಗೋಗರೆದು 3 ದಿನಗಳು ಆಗುತ್ತಾ ಬಂದಿದ್ದವು. ಆದರೆ ನನ್ನ ಮಗಳು ಇನ್ನೂ ಸಿಕ್ಕಿರಲಿಲ್ಲ. ನಿಮ್ಮ ಮಗಳನ್ನು ನಾವು ಎಲ್ಲ ಕಡೆ ಹುಡುಕಾಡ್ತಿದ್ದೇವೆ. ಆದರೆ ಅವಳ ಬಗ್ಗೆ ಇಷ್ಟರವರೆಗೆ ನಮಗೆ ಯಾವ ಒಂದು ಸುಳಿವು ಸಿಕ್ಕಿಲ್ಲ. ಹಾಗಾಗಿ ನಮಗೆ ನಿಮ್ಮ ಮಗಳ ಬಗ್ಗೆ ಏನಾದರೂ ವಿಷಯ ಗೊತ್ತಾದರೆ ನಾವು ನಿಮಗೆ ತಕ್ಷಣ ತಿಳಿಸುತ್ತೇವೆ ಅಂತ ಹೇಳಿದರು. ನನ್ನ ಹೃದಯವು ಒಡೆದು ಹೋಗಿತ್ತು. ನಾನು ನನ್ನ ಮಗಳಿಗಾಗಿ ದಿನ ರಾತ್ರಿ ಅಳುತ್ತಲೇ ಇದ್ದೆ. ಅವಳ ಚಿಂತೆಯಲ್ಲೇ ನಾನು ಎಲ್ಲವನ್ನೂ ಮರೆತಿದ್ದೆ. ಅವಳು ನನ್ನ ಒಂಟಿತನದ ಆಸರೆಯಾಗಿದ್ದಳು. ಆದಷ್ಟು ಬೇಗ ನನ್ನ ಮಗಳನ್ನು ನನಗೆ ಒಪ್ಪಿಸುವಂತೆ ಆ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಒಂದು ವೇಳೆ ಅವಳು ನನಗೆ ಸಿಗದೆ ಹೋದರೆ ನಾನು ಅವಳ ತಂದೆಗೆ ಏನು ಹೇಳಲಿ? ಅವರು ಹೋದ ನಂತರ ಅವರ ಮಗಳನ್ನು ಜೋಪಾನವಾಗಿ ನೋಡಿಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ. ಬಹುಶಃ ದೇವರು ಬೇರೆ ಏನನ್ನು ಯೋಚಿಸಿಟ್ಟಿದ್ದರು. ಹಲವು ಪ್ರಯತ್ನಗಳ ಹೊರತಾಗಿಯೂ ನನ್ನ ಮಗಳ ಬಗ್ಗೆ ಯಾವ ಒಂದು ಸುಳಿವು ಸಿಕ್ಕಿರಲಿಲ್ಲ. ಹಾಗೂ ಇದೇ ರೀತಿ ತುಂಬಾ ದಿನಗಳು ಕಳೆದು ಹೋದವು. ಈಗ ನನಗೆ ನನ್ನ ಊಟ ತಿಂಡಿಯ ಬಗ್ಗೆಯೂ ಪ್ರಜ್ಞೆ ಇರಲಿಲ್ಲ. ಹಾಗೂ ನಾನು ಜೀವಂತವಾಗಿ ಇದ್ದೇನೆಯೋ ಇಲ್ಲವೋ ಎಂಬುದು ಕೂಡ ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ಮನೆಯ ಒಂದು ಕೋಣೆಯಲ್ಲಿ ಹಸಿವು ಬಾಯಾರಿಕೆಯಿಂದ ಮಲಗಿದ್ದೆ. ನನ್ನ ನೋಟವು ಬಾಗಿಲ ಕಡೆಯೇ ಇತ್ತು. ನನ್ನ ಮಗಳು ಯಾವಾಗ ಬರುತ್ತಾಳೆ, ಯಾವಾಗ ನಾನು ಅವಳನ್ನು ಅಪ್ಪಿಕೊಳ್ಳುತ್ತೇನೆ ಎಂದು ನನ್ನ ಕಣ್ಣುಗಳು ರಿಂಕಿಯನ್ನು ನೋಡಲು ಹಂಬಲಿಸುತ್ತಿದ್ದವು. ನನ್ನ ಹತ್ತಿರದ ನೆರೆಮನೆಯವರಿಗೆ ನನ್ನ ಪರಿಸ್ಥಿತಿಯನ್ನು ನೋಡಿ ಅನುಕಂಪ ಮೂಡುತ್ತಿದ್ದವು. ಆಗ ಅವರು ಬಂದು ಒತ್ತಾಯದಿಂದ ನನಗೆ ಊಟವನ್ನು ಮಾಡಿಸುತ್ತಿದ್ದರು. ಹಾಗೂ ಒಂದಲ್ಲ ಒಂದು ದಿನ ನಿನಗೆ ನಿನ್ನ ಮಗಳು ಸಿಕ್ಕೇ ಸಿಗುತ್ತಾಳೆ ಎಂಬ ಭರವಸೆಯನ್ನು ಕೊಡುತ್ತಿದ್ದರು. ಆದರೆ ಆ ದಿನ ಯಾವಾಗ ಬರುತ್ತದೆ ಅಂತ ನಾನು ಎಲ್ಲರಲ್ಲೂ ಪ್ರಶ್ನೆ ಮಾಡ್ತಿದ್ದೆ. ಪರಿಸ್ಥಿತಿ ಹಾಗೂ ಸಮಯ ನನ್ನನ್ನು ನನ್ನ ವಯಸ್ಸಿಗಿಂತಲೂ ದೊಡ್ಡವಳನ್ನಾಗಿ ಬಿಂಬಿಸುತ್ತಿದ್ದವು. ಇದರಿಂದಾಗಿ ನಾನು ದುರ್ಬಲಗೊಂಡು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೆ. ದಿನಗಳು ಇದೇ ರೀತಿ ಕಳೆಯುತ್ತಲೇ ಇತ್ತು. ನಾನು ನನ್ನ ಮಗಳು ಬರುತ್ತಾಳೆ ಎಂಬ ಆಶ್ವಾಸನೆಯೊಂದಿಗೆ ತುಂಬಾ ವರ್ಷಗಳನ್ನು ಕಳೆದೆ. ಆದರೆ ನನಗೆ ನನ್ನ ಮಗಳು ಸಿಕ್ಕಿರಲಿಲ್ಲ. ನನಗೆ ಸಾವು ಕೂಡ ಬರುತ್ತಿರಲಿಲ್ಲ. ನಾನು ನನ್ನ ಮಗಳಿಗೋಸ್ಕರ ತವಕಿಸುತ್ತಿದ್ದೆ. ಆದರೆ ಈಗ ನನಗೆ ಅನ್ನಿಸುತ್ತಿದ್ದವು, ನನ್ನ ಮಗಳು ಎಲ್ಲಿಗೆ ಹೋಗಿದ್ದಾಳೆ? ಇಷ್ಟೊಂದು ಸಮಯವಾಗಿದೆ. ಅವಳು ಜೀವಂತವಾಗಿ ಇದ್ದಾಳೆಯೋ ಇಲ್ಲವೋ ಎಂಬುದು ಕೂಡ ನನಗೆ ಗೊತ್ತಿಲ್ಲ. ಜೀವನ ಹಾಗೂ ಮರಣ ನಮ್ಮ ಕೈಯಲ್ಲಿಲ್ಲ, ಅದೆಲ್ಲವೂ ದೇವರ ಕೈಯಲ್ಲಿ ಇರುವಂಥದ್ದು ಎಂದುಕೊಂಡು ನಾನು ಜೀವಂತ ಶವವಾಗಿ ನನ್ನ ಜೀವನವನ್ನು ಕಳೆಯುತ್ತಿದ್ದೆ. ಒಬ್ಬಳು ಮಹಿಳೆಗೆ ಒಂಟಿತನಕ್ಕಿಂತ ದೊಡ್ಡ ದುಃಖ ಬೇರೆ ಇನ್ನೇನಿದೆ? ಅದು ಅನುಭವಿಸುವ ಅವಳಿಗೇನೆ ಗೊತ್ತು, ಅವಳ ನೋವು ಯಾವ ರೀತಿಯದ್ದು ಅಂತ. ಪತಿಯ ಮರಣದ ನಂತರ ಹೇಗಾದರೂ ಮಾಡಿ ಮಗಳಿಗೋಸ್ಕರ ನಾನು ಜೀವಂತವಾಗಿದ್ದೆ. ಆದರೆ ಈಗ ಅವಳು ಎಲ್ಲಿಗೆ ಹೋದಳು ಎಂದೇ ನನಗೆ ಗೊತ್ತಾಗುತ್ತಿಲ್ಲ. ನನ್ನ ಮಗಳ ಆಟದ ಸಾಮಾನುಗಳು, ಬಟ್ಟೆ ಎಲ್ಲವನ್ನು ನೋಡಿ ನನಗೆ ಅಳುನೇ ಬರುತ್ತಿದ್ದವು. ನಾನು ನನ್ನ ಮಗಳ ವಸ್ತುಗಳನ್ನು ಅಪ್ಪಿಕೊಂಡೇ ಯಾವಾಗಲೂ ಇರುತ್ತಿದ್ದೆ. ಅವಳ ಸಣ್ಣ ಪುಟ್ಟ ಎಲ್ಲ ಸಾಮಾನುಗಳನ್ನು ನಾನು ತುಂಬ ಜಾಗೃತೆಯಿಂದ ಸಂಭಾಳಿಸಿಕೊಂಡು ನನ್ನ ಎದುರು ಇಡುತ್ತಿದ್ದೆ. ಆಗ ನನಗೆ ಅವಳೇ ನನ್ನ ಎದುರು ಇದ್ದಾಳೆ ಅಂತ ನನಗೆ ಅನ್ನಿಸ್ತಿದ್ದವು. ಎಲ್ಲರೂ ನನಗೆ ಸಮಾಧಾನ ಹೇಳುತ್ತಿದ್ದರು. ನೀನು ಎಲ್ಲಿಯವರೆಗೆ ಅಂತ ಈ ರೀತಿ ಅವಳ ನೆನಪಲ್ಲೇ ಸಮಯ ಕಳೆಯುತ್ತಿ? ನಿನ್ನ ಮಗಳನ್ನು ಮರೆತು ಬಿಡು. ಅವಳು ಎಲ್ಲೇ ಇದ್ರೂ ದೇವರು ಅವಳ ರಕ್ಷಣೆಯನ್ನು ಮಾಡುತ್ತಾರೆ. ನೀನು ನಿನ್ಗೇನೆ ಈ ರೀತಿ ತೊಂದರೆ ಕೊಡುತ್ತಿದ್ದರೆ ಹೇಗೆ ಅಂತ ಕೇಳುತ್ತಿದ್ದರು. ಆದರೆ ನಾನು ನನ್ನ ಮಗಳು ರಿಂಕಿ ಯಾವುದಾದ್ರೂ ಸಮಸ್ಯೆಗೆ ಸಿಲುಕಿ ಒದ್ದಾಡುತ್ತಿದ್ದಾಳೆಯೋ ಅಂತ ಯೋಚಿಸ್ತಿದ್ದೆ. ಅವಳು ಈಗ ತುಂಬ ಸಣ್ಣವಳು. ಅವಳಿಗೆ ಹೆಚ್ಚಾಗಿ ಏನೂ ಗೊತ್ತಿರಲಿಲ್ಲ. ನಾನು ಅವಳ ಸ್ಕೂಲಿಗೂ ತುಂಬ ಸಲ ಹೋಗಿ ಬರ್ತಿದ್ದೆ. ಆದರೆ ಅಲ್ಲಿಗೆ ಹೋಗಿ ಏನೂ ಪ್ರಯೋಜನ ಇರಲಿಲ್ಲ. ನಂತರ ನಾನು ಪೊಲೀಸರ ಹತ್ತಿರವೂ ದಿನಾಲು ಹೋಗುತ್ತಿದ್ದೆ. ಆದರೆ ಅವರು ನನಗೆ ಪ್ರತಿದಿನವೂ ನಿಮ್ಮ ಮಗಳ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ರೆ ನಾವೇ ನಿಮಗೆ ಬಂದು ತಿಳಿಸುತ್ತೇವೆ ಅಂತ ಹೇಳಿ ನನ್ನನ್ನು ಹಿಂದೆ ಕಳುಹಿಸುತ್ತಿದ್ದರು. ಆದರೆ ನನ್ನ ಮಗಳ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಈಗ ನಾನು ಕೂಡ ನನ್ನ ಭರವಸೆಯನ್ನು ಕಳೆದುಕೊಂಡಿದ್ದೆ. ಅವಳು ನನಗೆ ಸಿಗುತ್ತಾಳೆ ಎಂಬ ಆಶ್ವಾಸನೆಯೂ ನನ್ನಲ್ಲಿ ಇರಲಿಲ್ಲ. ನಾನು ನನ್ನ ಮನೆಯಲ್ಲಿ ಯಾವಾಗಲೂ ಒಂಟಿಯಾಗಿರುತ್ತಿದ್ದೆ. ನಾನು ನನ್ನ ಮಗಳ ಬಟ್ಟೆ ಬರೆಗಳು, ಅವಳ ಆಟದ ಸಾಮಾನುಗಳೊಂದಿಗೆ ಮಾತನಾಡುತ್ತಿದ್ದೆ.
ನನ್ನ ರಿಂಕಿ ನನ್ನ ಜೊತೆ ಇದ್ದಾಳೆ ಅಂತ ನನಗೆ ಭಾಸವಾಗುತ್ತಿದ್ದವು. ರಾತ್ರಿ ಮಲಗುವಾಗಲೂ ಸಹ ನನಗೆ ರಿಂಕಿಯ ಸ್ವರಗಳು ಕೇಳಿ ಬರುತ್ತಿದ್ದವು. ಆದರೆ ಇದು ಎಷ್ಟು ದಿನ ಅಂತ ಹೀಗೆ ಮುಂದುವರಿಯಲು ಸಾಧ್ಯ? ಈಗ ನನಗೆ ಒಂಟಿತನವು ಅಭ್ಯಾಸವಾಗಿ ಬಿಟ್ಟಿತ್ತು. ನಾನು ಮೊದಲು ಹೇಗೆ ಕೆಲವೊಂದು ಮನೆಗಳಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದೇನೆಯೋ ಹಾಗೆ ಇನ್ನು ಮುಂದೆ ನನ್ನ ಕೆಲಸವನ್ನು ಮುಂದುವರಿಸಬೇಕು ಅಂತ ನಿರ್ಧರಿಸಿದೆ. ಇದರಿಂದಾಗಿ ನನ್ನ ದಿನವೂ ಕಳೆಯುತ್ತದೆ ಹಾಗೂ ನನ್ನ ಒಂಟಿತನವು ಸ್ವಲ್ಪ ದೂರವಾಗಬಹುದು ಎಂದುಕೊಂಡೆ. ನನ್ನ ಈ ಜೀವನ ಎಷ್ಟು ದಿನ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಜೀವಂತವಾಗಿರುವವರೆಗೂ ನಾನು ನನ್ನ ಜೀವನವನ್ನು ಕಳೆಯಲೇಬೇಕು ಎಂದುಕೊಂಡು ನಾನು ಪುನಃ ನನ್ನ ಕೆಲಸವನ್ನು ಮುಂದುವರಿಸಿದೆ. ಆದರೆ ಪ್ರತಿದಿನವೂ ನನ್ನ ಮಗಳ ನೆನಪು ನನ್ನ ಮನಸ್ಸಿನಲ್ಲಿ ಹಚ್ಚ ಹಸುರಾಗಿದ್ದವು. ಇದೇ ರೀತಿ ಸುಮಾರು 17 ವರ್ಷಗಳು ಕಳೆದವು. ನನಗೂ ಕೂಡ ಈಗ ಸ್ವಲ್ಪ ವಯಸ್ಸಾಗುತ್ತಾ ಬಂದಿತ್ತು. ಜನರ ಮನೆಯಲ್ಲಿ ಕೆಲಸ ಮಾಡಿ ಅವರು ಕೊಟ್ಟಂಥ ಬಟ್ಟೆಗಳನ್ನು ತೊಟ್ಟು ಅವರು ಕೊಟ್ಟ ಊಟಗಳನ್ನು ಮಾಡಿ ನಾನು ನನ್ನ ಜೀವನವನ್ನು ಕಳೆದೆ. ಇನ್ನೆಷ್ಟು ದಿನ ಅಂತ ಬದುಕಿ ಉಳಿಯುತ್ತೇನೆ ಎಂದು ನನಗೆ ಗೊತ್ತಿರಲಿಲ್ಲ. ನನ್ನ ಶರೀರವು ದುರ್ಬಲವಾಗಿತ್ತು. ವೃದ್ಧಾಪ್ಯವು ನನ್ನನ್ನು ಸುತ್ತುವರಿಯುತ್ತಾ ಬಂದಿತ್ತು. ಯಾರಿಗೆ ವೃದ್ಧಾಪ್ಯವು ತುಂಬ ತಡವಾಗಿ ಬರುತ್ತದೆಯೋ ಅವರ ಹೃದಯವು ಸಂತೋಷದಿಂದ ತುಂಬಿರುತ್ತದೆ ಅಂತ ಹೇಳುತ್ತಾರೆ. ಆದರೆ ಯಾರ ಹೃದಯದಲ್ಲಿ ದುಃಖಗಳ ಪರ್ವತವೇ ತುಂಬಿರುತ್ತದೆಯೋ ಅವರಿಗೆ ಅವರ ವಯಸ್ಸಿಗಿಂತ ಮೊದಲೇ ವೃದ್ಧಾಪ್ಯವು ಅವರನ್ನು ಸುತ್ತುವರಿಯುತ್ತದೆ. ನನ್ನ ಜೊತೆಯೂ ಹೀಗೆ ಆಗುತ್ತಿತ್ತು. ನನಗೇನು ಅಷ್ಟೊಂದು ವಯಸ್ಸಾಗದಿದ್ದರೂ ನಾನು ವೃದ್ಧಳಂತೆಯೇ ಕಾಣುತ್ತಿದ್ದೆ. ಅದು ನನ್ನನ್ನು ತುಂಬ ದುರ್ಬಲವನ್ನಾಗಿಸಿತ್ತು ಹಾಗೂ ನಾನು ಅಸಹಾಯಕಳಾಗಿ ಬಿಟ್ಟಿದ್ದೆ. ಆದರೂ ಕೂಡ ನಾನು ನನ್ನ ಜೀವನವನ್ನು ಕಳೆಯಲು ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡುತ್ತಿದ್ದೆ. ಒಂದು ದಿನ ನನಗೆ ಒಂದು ಹೊಸ ಮನೆಯಲ್ಲಿ ಕೆಲಸ ಸಿಕ್ಕಿತು. ಅಲ್ಲಿ ನನಗೆ ಕೇವಲ ಗುಡಿಸಿ ಸಾರಿಸಿ ಪಾತ್ರೆ ತೊಳೆಯುವ ಕೆಲಸವಿತ್ತು. ನಾನು ಅವರ ಮನೆಗೆ ಹೆಚ್ಚಾಗಿ ಸಂಜೆ ಹೊತ್ತಲ್ಲಿ ಹೋಗ್ತಿದ್ದೆ. ಆ ಮನೆಯ ಯಜಮಾನಿಯು ತುಂಬ ಒಳ್ಳೆಯ ಮಹಿಳೆಯಾಗಿದ್ದಳು. ಅವರಿಗೆ 3 ಗಂಡು ಮಕ್ಕಳು ಇದ್ದರು ಹಾಗೂ 3 ಸೊಸೆಯಂದಿರು ಕೂಡ ಇದ್ದರು. ಆ ಮನೆಯ ಯಜಮಾನಿಯ ಹವ್ಯಾಸಗಳು ತುಂಬ ಒಳ್ಳೆಯ ರೀತಿಯದ್ದಾಗಿದ್ದವು. ಒಂದು ದಿನ ನಾನು ನನ್ನ ಕೆಲಸವನ್ನು ಮಾಡುತ್ತಿದ್ದಾಗ ಅವರು ಬಂದು ನನ್ನಲ್ಲಿ, ಸೀಮಾ, ಇವತ್ತು ನಿನ್ನ ಆರೋಗ್ಯ ಸರಿಯಿಲ್ಲ ಅಂತ ಕಾಣಿಸ್ತಿದೆ. ಒಂದು ವೇಳೆ ನಿನಗೆ ಹಣದ ಅವಶ್ಯಕತೆ ಇದ್ದರೆ ನಾನು ನಿನಗೆ ಹಣವನ್ನು ಕೊಡುತ್ತೇನೆ. ನೀನು ಅದರಿಂದ ಔಷಧಿಯನ್ನು ತೆಗೆದುಕೋ ಎಂದರು. ಆಗ ನಾನು, ಇಲ್ಲ ಮೇಡಮ್, ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ. ನಿಜ ಹೇಳಬೇಕಂದ್ರೆ ದುಃಖ ಹಾಗೂ ಆಘಾತಗಳಿಂದ ನಾನು ದುರ್ಬಲಗೊಂಡಿದ್ದೇನೆ ಎಂದೆ. ಆಗ ಅವರು, ಸರಿ, ಹಾಗಾದರೆ ಇವತ್ತು ನೀನು ಮನೆಗೆ ಬೇಗ ಹೋಗಬೇಡ. ಇವತ್ತು ನನ್ನ ಹಿರಿಯ ಮಗನ ಸ್ನೇಹಿತರು ಮನೆಗೆ ಬರ್ತಿದ್ದಾರೆ. ಅವನ ಸ್ನೇಹಿತನಿಗೆ ಇತ್ತೀಚೆಗಷ್ಟೇ ಮದುವೆಯಾಗಿದೆ. ಅದಕ್ಕೋಸ್ಕರ ನಾವು ಅವರನ್ನು ಊಟಕ್ಕೆ ಆಹ್ವಾನಿಸಿದ್ದೇವೆ. ಅವನು ತನ್ನ ಹೆಂಡತಿಯೊಂದಿಗೆ ಈಗ ಬರಬಹುದು. ಊಟದ ವ್ಯವಸ್ಥೆಯನ್ನು ಅಡುಗೆಯವರು ಮಾಡ್ತಾರೆ. ಆದರೆ ಉಳಿದ ಕೆಲಸಗಳಿಗಾಗಿ ನನಗೆ ನಿನ್ನ ಅಗತ್ಯ ಇದೆ ಎಂದರು. ಆಗ ನಾನು ಆಯಿತು ಅಂತ ಹೇಳಿ ನನ್ನ ಒಪ್ಪಿಗೆ ಸೂಚಿಸಿದ್ದೆ. ನನ್ನ ಯಜಮಾನಿಗೆ ನನ್ನ ಕೈಗಳಿಂದ ಮಾಡಿದ ಕೆಲಸವು ತುಂಬ ಇಷ್ಟವಾಗುತ್ತಿತ್ತು ಹಾಗೂ ಅವರು ನನ್ನ ಬಗ್ಗೆ ಕಾಳಜಿಯನ್ನು ಕೂಡ ಇಟ್ಟುಕೊಂಡಿದ್ದರು. ಇಲ್ಲಿ ಕೆಲಸ ಮಾಡೋದ್ರಿಂದ ನನಗೂ ತುಂಬ ಸಂತೋಷ ಸಿಗುತ್ತಿತ್ತು. ಹೆಚ್ಚಾಗಿ ನಾನು ನನ್ನ ಕೆಲಸದಲ್ಲೇ ವ್ಯಸ್ತವಾಗಿರ್ತಿದ್ದೆ. ನನ್ನ ಕೆಲಸ ಮುಗಿದ ತಕ್ಷಣ ಹೊರಗೆ ಹೋಗಿ ಬಾಗಿಲ ಹತ್ತಿರ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ಈ ಮನೆಯಲ್ಲಿ ಹೆಚ್ಚಿನ ಕೆಲಸಗಾರರು ಇರಲಿಲ್ಲ. ಮನೆಯೂ ಕೂಡ ಅಷ್ಟೇನು ದೊಡ್ಡದಾಗಿರಲಿಲ್ಲ. ಹಾಗಾಗಿ ನನಗೆ ಇಲ್ಲಿ ಕೆಲಸ ಮಾಡೋದ್ರಿಂದ ಯಾವ ಸಮಸ್ಯೆಯೂ ಎದುರಾಗಿರಲಿಲ್ಲ. ಯಜಮಾನಿಯ 3 ಸೊಸೆಯಂದಿರು ಕೂಡ ತುಂಬ ಒಳ್ಳೆಯವರಾಗಿದ್ದರು. ಅವರು ಹೆಚ್ಚಾಗಿ ತಮ್ಮ ತಮ್ಮ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದರು. ಯಾವಾಗಲಾದರೂ ನಾನು ಅವರ ಎದುರಿಗೆ ಸಿಕ್ಕಿದ್ರೆ ನನ್ನ ಕೈಗೆ ಅಲ್ಪ ಸ್ವಲ್ಪ ಹಣವನ್ನು ಕೊಡುತ್ತಿದ್ದರು. ಹಾಗೆ ಆ ದಿನ ನಾನು ಯಜಮಾನಿಯ ಮನೆಯಲ್ಲಿ ರಾತ್ರಿಯಾಗುವವರೆಗೂ ನಿಂತಿದ್ದೆ. ಅಡುಗೆ ಮಾಡುವವರು ತಮ್ಮ ಅಡುಗೆ ಕೆಲಸವನ್ನು ಮಾಡಿ ಮುಗಿಸಿದ್ದರು. ಮನೆಯ ಸ್ವಚ್ಛತೆಯೂ ಕೂಡ ತುಂಬ ಚೆನ್ನಾಗಿ ಆಗಿತ್ತು. ಆದರೆ ಅತಿಥಿಗಳು ಇನ್ನೂ ಕೂಡ ಬಂದಿರಲಿಲ್ಲ. ರಾತ್ರಿ 9 ಗಂಟೆ ಆಗಿತ್ತು. ಆಗ ನಾನು ಯಜಮಾನಿಯಲ್ಲಿ, ಮೇಡಮ್, ಇನ್ನೂ ಕೂಡ ಅತಿಥಿಗಳು ಬರಲಿಲ್ಲ, ನಾನು ಮನೆಗೆ ಹೋಗಲೇ ಅಂತ ಕೇಳಿದೆ. ಆಗ ಅವರು, ನಿಲ್ಲು ಸೀಮಾ, ನಾನೀಗ ಹೋಗಿ ಮಗನಲ್ಲಿ ಕೇಳಿ ಬರುತ್ತೇನೆ ಅಂತ ಹೇಳಿದರು. ಆಮೇಲೆ ಅವರು ತಮ್ಮ ಮಗನಲ್ಲಿ ಮಾತನಾಡಿ ಹಿಂತಿರುಗಿ ಬಂದು ತುಂಬ ವಿಷಾದದಿಂದ ಹೇಳಿದರು, ಸೀಮಾ, ನನ್ನನ್ನು ಕ್ಷಮಿಸು, ಇವತ್ತು ಅತಿಥಿಗಳು ಬರೋದಿಲ್ಲ. ನೀನು ಬಯಸಿದ್ರೆ ಈಗಲೂ ನಿನ್ನ ಮನೆಗೆ ಹೋಗ್ಬೋದು. ನಿಜ ಹೇಳಬೇಕಂದ್ರೆ ಅವರು ಯಾವುದೋ ತುರ್ತು ಪರಿಸ್ಥಿತಿಯಿಂದ ಬರಲು ಸಾಧ್ಯವಾಗಲಿಲ್ಲ. ಬಹುಶಃ ನಾಳೆ ಅಥವಾ ನಾಳಿದ್ದು ಅವರು ಖಂಡಿತವಾಗ್ಲೂ ಬರ್ಬೋದು. ಆಗ ನನಗೆ ನಿನ್ನ ಅಗತ್ಯವಿರುತ್ತದೆ. ಒಂದು ವೇಳೆ ಅವರು ನಾಳೆ ಅಥವಾ ನಾಳಿದ್ದು ಬಂದರೆ ನೀನು ಇಲ್ಲೇ ಇರಬೇಕಾಗುತ್ತದೆ ಎಂದರು. ನಾನು ಸರಿ ಎಂದು ಹೇಳಿ ಅಲ್ಲಿಯ ಎಲ್ಲ ಕೆಲಸವನ್ನು ಮುಗಿಸಿ ಮನೆಯ ಕಡೆ ಹೊರಟೆ. ಮರುದಿನ ನಾನು ಆ ಯಜಮಾನಿಯ ಮನೆಗೆ ಪುನಃ ಕೆಲಸಕ್ಕೆ ಬಂದಾಗ ನಾನು ಅವರಲ್ಲಿ, ಇವತ್ತು ನಿಮ್ಮ ಅತಿಥಿಗಳು ಬರುತ್ತಾರೋ ಅಥವಾ ಇಲ್ಲವೋ ಅಂತ ಕೇಳಿದೆ. ಅವರು, ಇವತ್ತು ಖಂಡಿತವಾಗ್ಲೂ ಬರ್ತಾರೆ. ನಿತಿನ್ ಅವರಲ್ಲಿ ಫೋನ್ ಮಾಡಿ ಮೊದಲೇ ಕೇಳಿದ್ದಾನೆ. ನಿನ್ನೆ ಅವನ ಸ್ನೇಹಿತನ ಅಮ್ಮನ ಆರೋಗ್ಯ ಆಕಸ್ಮಿಕವಾಗಿ ಹದಗೆಟ್ಟಿದಾಗ ನಿನ್ನೆ ಅವರಿಗೆ ಬರಲು ಆಗಿರಲಿಲ್ಲ ಎಂದರು. ನಾನು ಅವರ ಮಾತನ್ನು ಕೇಳಿ ಹಾ ಅಂತ ತಲೆ ಆಡಿಸಿ ಆಮೇಲೆ ನನ್ನ ಕೆಲಸದಲ್ಲಿ ನಾನು ಪುನಃ ಬ್ಯುಸಿಯಾದೆ. ನಾನು ಕೆಲಸ ಮಾಡುತ್ತಿರುವಾಗ ಒಮ್ಮೆಲೆ ಮನೆಯ ಯಜಮಾನಿಯು ನನ್ನಲ್ಲಿ, ನಿನ್ನೆ ರಾತ್ರಿ ನೀನು ಇಲ್ಲಿಂದ ನಿನ್ನ ಮನೆಗೆ ಹೋಗುವಾಗ ತಡವಾಗಿತ್ತು. ನಿನ್ನ ಮಕ್ಕಳು ನಿನಗಾಗಿ ಕಾಯುತ್ತಿದ್ರೋ ಏನೋ ಅಂತ ಕೇಳಿದ್ರು. ಅವರ ಮಾತು ಕೇಳಿ ನನ್ನ ಕಣ್ಣುಗಳು ತೇವಗೊಂಡವು. ನಾನು ಯಜಮಾನಿಯಲ್ಲಿ ಹೇಳಿದೆ, ನನಗೆ ಮಕ್ಕಳಿಲ್ಲ. ನನಗೆ ತಡವಾಗಿತ್ತು, ಹೌದು. ಇಡೀ ದಿನ ಕೆಲಸ ಮಾಡಿ ಆಯಾಸಗೊಳ್ಳುತ್ತೇನೆ ಅಲ್ವಾ. ಹಾಗಾಗಿ ರಾತ್ರಿ ಬೇಗ ಮನೆಗೆ ಹೋಗಿ ವಿಶ್ರಾಂತಿ ಪಡೆದುಕೊಳ್ಳುತ್ತೇನೆ.
ನಾನು ನನ್ನ ಜೀವನದಲ್ಲಿ ತುಂಬ ದಣಿದಿದ್ದೇನೆ. ಅದಕ್ಕೋಸ್ಕರ ವಿಶ್ರಾಂತಿ ಪಡೆಯಲು ಸಮಯವನ್ನು ಹುಡುಕುತ್ತಲೇ ಇರುತ್ತೇನೆ ಎಂದೆ. ನನ್ನ ಮಾತು ಕೇಳಿ ಅವರು, ನಿನಗೆ ಮಕ್ಕಳಿಲ್ವಾ? ಮತ್ತೆ ನಿನ್ನ ಪತಿ? ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನನ್ನ ಪತಿ ತುಂಬ ವರ್ಷಗಳ ಮೊದಲೇ ನನ್ನನ್ನು ಈ ಪ್ರಪಂಚದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದಾರೆ. ದೇವರು ನನಗೆ ಒಂದು ಮಗುವನ್ನು ಕೊಟ್ಟಿದ್ದರು. ಅದನ್ನು ನೋಡಿ ನೋಡಿ ನಾನು ನನ್ನ ಬದುಕನ್ನು ಸಾಗಿಸ್ತಿದ್ದೆ, ನಗುತ್ತಿದ್ದೆ. ಆದರೆ ಒಂದು ದಿನ ಅವಳನ್ನು ಕೂಡ ಆ ದೇವರು ನನ್ನಿಂದ ಕಿತ್ತುಕೊಂಡ ಅಂತ ತುಂಬ ಬೇಸರದಿಂದ ಹೇಳಿದೆ. ಆಗ ಅವರು ಒಮ್ಮೆಲೆ ನಿನ್ನ ಮಗಳು ಕೂಡ ಈ ಪ್ರಪಂಚದಲ್ಲಿ ಇಲ್ವಾ ಅಂತ ಕೇಳಿದರು. ನಾನು ತಕ್ಷಣವೇ ಅವರನ್ನು ನೋಡಿದೆ. ಆಗ ಅವರಿಗೇನೆ ಅವರ ಮಾತಿನಿಂದ ಮುಜುಗರವಾಗಿತ್ತು. ಅವರು ತಕ್ಷಣ, ಇಲ್ಲ, ನನ್ನ ಮಾತಿನ ಅರ್ಥ ಅದಲ್ಲ, ನಾನು ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ಕೇಳಲು ಬಂದೆ ಎಂದರು. ಆಗ ನಾನು, ಗೊತ್ತಿಲ್ಲ, ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಈ ಪ್ರಪಂಚದಲ್ಲಿ ಇದ್ದಾಳೆಯೋ ಇಲ್ವೋ ಎಂಬುದು ಕೂಡ ನನಗೆ ಗೊತ್ತಿಲ್ಲ ಎಂದೆ. ಆಗ ಅವರು ಆಶ್ಚರ್ಯದಿಂದ, ಏನು ನಿನ್ನ ಮಾತಿನ ಅರ್ಥ? ನಿನ್ಗೇನೆ ಗೊತ್ತಿಲ್ಲ ಅಂದರೆ? ನನ್ನ ಸೀರೆಯ ಸೆರಗಿನಿಂದ ನನ್ನ ಕಣ್ಣೀರನ್ನು ಒರೆಸುತ್ತಾ, ಒಂದು ದಿವಸ ನನ್ನ ಮಗಳನ್ನು ನಾನು ಸ್ಕೂಲಿಗೆ ಬಿಟ್ಟು ಬಂದಿದ್ದೆ. ಮಧ್ಯಾಹ್ನ ಹೊತ್ತಾಗುವಾಗ ಅವಳನ್ನು ಕರೆದುಕೊಂಡು ಬರಲು ಹಿಂತಿರುಗಿ ಹೋಗಿದ್ದೆ. ಆದರೆ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಈ ಘಟನೆ ನಡೆದು 17 ವರ್ಷಗಳು ಆಗಿದೆ. ಇವತ್ತಿನವರೆಗೂ ನನ್ನ ಮಗಳು ನನಗೆ ಸಿಗಲಿಲ್ಲ. ಅವಳದ್ದೇ ನೆನಪಲ್ಲಿ ನಾನು ಹೀಗಾದೆ ಎಂದು ಹೇಳುತ್ತಿದ್ದಂತೆ ನನಗೆ ನನ್ನ ಅಳುವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಆ ಯಜಮಾನಿಯು ನನಗೆ ಸಮಾಧಾನವನ್ನು ಹೇಳಿದರು. ನೀನು ಚಿಂತೆ ಮಾಡಬೇಡ, ನಿನ್ನ ಮಗಳಿಗೆ ಏನೂ ಆಗಿರ್ಲಿಕ್ಕಿಲ್ಲ. ದೇವರು ನಿನ್ನ ಮಗಳನ್ನು ಖಂಡಿತವಾಗ್ಲೂ ನಿನ್ನೊಂದಿಗೆ ಭೇಟಿ ಮಾಡಿಸುತ್ತಾನೆಂಬ ಭರವಸೆಯನ್ನು ನೀಡಿದರು. ಆಗ ನಾನು ಯಜಮಾನಿಯ ಕಡೆ ನೋಡಿ, ಆದರೆ ನನ್ನ ಮಗಳು ಈ ಪ್ರಪಂಚದಲ್ಲಿ ಇಲ್ಲ ಎಂದಾದರೆ ನಾನು ಅವಳನ್ನು ಹೇಗೆ ಭೇಟಿಯಾಗಲಿ ಅಂತ ಕೇಳಿದೆ. ನೀನು ಯಾವಾಗಲೂ ದೇವರಲ್ಲಿ ನಿನ್ನ ಮಗಳ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತಲೇ ಇರುತ್ತೀಯಲ್ವಾ ಅಂತ ಕೇಳಿದರು. ನಾನು ಅವಳನ್ನು ನೆನಪಿಸದ ದಿನವೇ ಇಲ್ಲ. ದಿನ ರಾತ್ರಿ ನಾನು ಅವಳಿಗಾಗಿ ಪ್ರಾರ್ಥಿಸುತ್ತಲೇ ಬಂದಿದ್ದೇನೆ. ಅವಳು ಎಲ್ಲೇ ಇದ್ರೂ ಸಂತೋಷವಾಗಿರಲಿ, ಸುರಕ್ಷಿತವಾಗಿರಲಿ ಅಂತ ಬೇಡಿಕೊಳ್ಳುತ್ತೇನೆ ಎಂದೆ. ಆಗ ಅವರು, ಅಲ್ವಾ ಮತ್ತೆ, ನಿನ್ನ ಮಗಳು ಕ್ಷೇಮವಾಗಿ ಹಾಗೂ ಸುರಕ್ಷಿತವಾಗಿರ್ತಾಳೆ. ಯಾಕಂದ್ರೆ ಒಬ್ಬಳು ತಾಯಿ ತನ್ನ ಮಕ್ಕಳಿಗೆ ದಿನವಿಡೀ ಪ್ರಾರ್ಥಿಸ್ತಾಳೆಂದಾದರೆ ದೇವರು ಅವಳ ಮಡಿಲನ್ನು ಯಾವತ್ತೂ ಖಾಲಿ ಮಾಡೋದಿಲ್ಲ. ಅವಳ ಮಕ್ಕಳನ್ನು ದಿನಾಲೂ ಅವನು ಜೋಪಾನವಾಗಿ ರಕ್ಷಣೆ ಮಾಡುತ್ತಾನೆ. ಚಿಂತೆ ಮಾಡಬೇಡ, ನಿನ್ನ ಮಗಳು ಈ ಪ್ರಪಂಚದಲ್ಲಿ ಇರುವುದಾದರೆ ಅವಳು ನಿನಗೆ ಖಂಡಿತವಾಗ್ಲೂ ಸಿಗುತ್ತಾಳೆ ಎಂದು ಆ ಯಜಮಾನಿ ನನಗೆ ಸಮಾಧಾನವನ್ನು ಹೇಳಿದರು. ಯಜಮಾನಿಯ ಹೇಳಿದ ಪ್ರತಿಯೊಂದು ಪದಗಳು ಕೇವಲ ಅವರು ಮಾತ್ರವಲ್ಲದೆ ಅವರಂಥ ತುಂಬ ಜನರು ನನಗೆ ಅದೇ ರೀತಿ ಹೇಳುತ್ತಾ ಬಂದಿದ್ದರು. ಆದರೆ ನನ್ನ ಹೃದಯ ಅದನ್ನು ಒಪ್ಪುತ್ತಿರಲಿಲ್ಲ. ಆ ಸಮಯ ಯಾವಾಗ ಬರುತ್ತದೆ ಅಂತ ನನಗೆ ತಿಳಿಯುತ್ತಿರಲಿಲ್ಲ. ನನ್ನ ಮಗಳು ನನ್ನ ಕಣ್ಣ ಎದುರಿಗೆ ಇರುವಂಥ ಆ ದಿನ, ಅವಳನ್ನು ನಾನು ನನ್ನ ಎದೆಗೆ ಅಪ್ಪಿಕೊಳ್ಳುವಂಥ ಆ ದಿನ ಯಾವಾಗ ಬರುತ್ತದೆ? ಇವತ್ತು ನನ್ನ ಮಗಳ ನೆನಪು ಎಂದಿಗಿಂತಲೂ ಹೆಚ್ಚಾಗಿ ನನ್ನನ್ನು ಕಾಡಲು ಪ್ರಾರಂಭಿಸಿತ್ತು. ಯಾಕಂದರೆ ತುಂಬ ದಿನಗಳ ನಂತರ ಆ ಘಟನೆಯನ್ನು ನಾನು ಪುನಃ ಯಾರಿಗೂ ಹೇಳಿದ್ದೆ. ಸಂಜೆಯಾಗುತ್ತಾ ಬಂದಿತ್ತು. ಆಗ ಯಜಮಾನಿಯು ಅತಿಥಿಗಳು ಬರುತ್ತಿದ್ದಾರೆ, ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಕರೆದು ಹೇಳಿದ್ದರು. ಆಗ ನಾನು ಅವರಿಗೆ ಭರವಸೆಯನ್ನು ನೀಡುವ ಮೂಲಕ, ನೀವು ಯಾವುದರ ಬಗ್ಗೆಯೂ ಚಿಂತಿಸಬೇಡಿ, ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ಮುಖ್ಯವಾಗಿ ಸ್ವಚ್ಛತೆಯ ಬಗ್ಗೆ ನಾನು ಹೆಚ್ಚಿನ ಗಮನವನ್ನು ಕೊಡುತ್ತೇನೆ. ಎಲ್ಲವೂ ಸರಿಯಾಗುತ್ತದೆ ಎಂದಿದ್ದೆ. ರಾತ್ರಿ ಸುಮಾರು 9 ಗಂಟೆಯ ಹೊತ್ತಿಗೆ ಯಜಮಾನಿಯ ಮನೆಗೆ ಒಂದು ಹೊಸ ದಂಪತಿಗಳು ಊಟಕ್ಕಾಗಿ ಬಂದಿದ್ದರು. ಹುಡುಗಿ ತುಂಬ ಸುಂದರವಾಗಿದ್ದಳು. ಹುಡುಗನೂ ಸಹ ಅಷ್ಟೇ ಸುಂದರವಾಗಿದ್ದ. ಅವರು ಬಂದ ತಕ್ಷಣ ಮೊದಲು ತುಂಬಾ ಹೊತ್ತು ಕುಳಿತು ತಮ್ಮ ಸಂಭಾಷಣೆಗಳಲ್ಲಿ ತೊಡಗಿದರು. ಅವರಿಗೆ ಚಹಾ ಹಾಗೂ ಉಪಹಾರವನ್ನು ಮೊದಲಿಗೆ ನೀಡಲಾಗಿತ್ತು. ಆಮೇಲೆ 10:30 ಆಗುವ ಸಮಯ ಅವರನ್ನು ಡಿನ್ನರಿಗೆ ಕರೆಯಲಾಯಿತು. ಅವರು ಊಟ ಮಾಡಿದ ನಂತರ ನಾನು ಹಾಗೂ ನನ್ನ ಜೊತೆ ಇದ್ದ ಇನ್ನೊಬ್ಬ ಸೇವಕಿಯು ಟೇಬಲ್ ಮೇಲೆ ಇದ್ದ ಪಾತ್ರೆಗಳನ್ನು ತೆಗೆಯಲು ಮುಂದಾದೆವು. ಆಗ ನನ್ನ ನೋಟವು ಆ ಹೊಸ ಮದುಮಗಳ ಮಣಿಕಟ್ಟಿನ ಮೇಲೆ ಹೋಗಿತ್ತು. ಅವಳನ್ನು ನೋಡಿ ನಾನು ದಿಗ್ಭ್ರಮೆಗೊಂಡಿದ್ದೆ ಹಾಗೂ 1 ನಿಮಿಷ ನಾನು ಅಲ್ಲೇ ಕಲ್ಲಾಗಿ ಹೋದೆ. ಪುನಃ ನಾನು ಅವಳ ಆ ಮಣಿಕಟ್ಟನ್ನು ಎಚ್ಚರಿಕೆಯಿಂದ ನೋಡಿದೆ ಹಾಗೂ ನಂತರ ನನ್ನ ಮಣಿಕಟ್ಟನ್ನು ನೋಡಿದೆ. ಆದರೆ ನನ್ನ ಮಣಿಕಟ್ಟಲ್ಲಿದ್ದ ಅದೇ ಮಚ್ಚೆ ಅವಳ ಆ ಮಣಿಕಟ್ಟಲ್ಲೂ ಇತ್ತು. ಅಂತಹದ್ದೇ ಮಚ್ಚೆ ನನ್ನ ಮಗಳ ಮಣಿಕಟ್ಟಿನ ಮೇಲೂ ಇತ್ತು. ಹಾಗಾದರೆ ಇವಳು ನನ್ನ ಮಗಳು ರಿಂಕಿ ಅಂತ ನನಗೆ ಆಶ್ಚರ್ಯವಾಗಿತ್ತು. ಈ ಒಂದು ಯೋಚನೆ ನನ್ನ ತಲೆಗೆ ಬಂದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಕಳವಳವು ಉಂಟಾಯಿತು. ನನ್ನ ಶರೀರವಿಡೀ ನಡುಗಲು ಪ್ರಾರಂಭಿಸಿತು. ಹಾಗೂ ಇವೆಲ್ಲವನ್ನು ಯೋಚಿಸುತ್ತಿದ್ದಾಗ ನನ್ನ ಕೈಯಲ್ಲಿದ್ದ ಗ್ಲಾಸ್ಗಳ ಪಾತ್ರೆಗಳು ಕೈ ತಪ್ಪಿ ನೆಲದ ಮೇಲೆ ಬಿದ್ದಿದ್ದವು. ಪಾತ್ರೆಗಳು ನೆಲದ ಮೇಲೆ ಬೀಳುತ್ತಿದ್ದಂತೆ ಒಂದು ಜೋರಾದ ಶಬ್ದವು ಕೇಳಿಸಿತು ಹಾಗೂ ಆ ಗಾಜಿನ ಪಾತ್ರೆಗಳು ಒಡೆದು ಚೂರು ಚೂರಾಗಿದ್ದವು. ಅಲ್ಲಿದ್ದ ಎಲ್ಲ ಜನರು ಒಮ್ಮೆಲೆ ನನ್ನ ಕಡೆ ನೋಡಿದ್ದರು. ಆದರೆ ನಾನು ವಾಸ್ತವದಲ್ಲಿ ಇರಲಿಲ್ಲ. ನಾನು ತಕ್ಷಣ ಓಡಿ ಹೋಗಿ ಆ ಹುಡುಗಿಯ ಎದುರು ನಿಂತೆ. ಆ ಹುಡುಗಿ ಅರ್ಧ ತೋಳಿನ ಬ್ಲೌಸನ್ನು ತೊಟ್ಟಿರೋದ್ರಿಂದ ಅವಳ ಕೈಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ನಾನು ಒಮ್ಮೆಲೆ ಅವಳ ಮಣಿಕಟ್ಟನ್ನು ಹಿಡಿದೆ. ರಿಂಕಿ, ನನ್ನ ಮಗಳೇ, ನೀನು ಇಲ್ಲಿಯವರೆಗೆ ಎಲ್ಲಿದ್ದೀಯ ಅಂತ ಅವಳ ಮುಖದ ಮೇಲೆ ಕೈ ಸವರುತ್ತಾ ಕೇಳಿದಾಗ ಅವಳು ಹಿಂದೆ ಹೋಗಿ ತನ್ನ ಪತಿಯ ರೆಟ್ಟೆಯನ್ನು ಹಿಡಿದುಕೊಂಡಳು ಹಾಗೂ ಇಲ್ಲಿ ಏನಾಗುತ್ತಿದೆ ಅಂತ ಕೇಳಿದಳು. ಈಗಾಗಲೇ ನನ್ನ ಯಜಮಾನಿ ಒಮ್ಮೆಲೆ, ಸೀಮಾ, ಏನು ಮಾಡ್ತಿದ್ದಿ ನೀನು ಅಂತ ಕೇಳಿದರು. ಆಗ ನಾನು, ಮೇಡಮ್, ಇದು ನನ್ನ ಮಗಳು ರಿಂಕಿ. ನೋಡಿ, ಇವಳು ನನ್ನ ಮಗಳು ರಿಂಕಿ. ಮಗಳೇ, ಬಾಯಿಲಿ, ಎಷ್ಟು ಸುಂದರವಾಗಿದ್ದಿ ನೀನು. ಇಷ್ಟು ದಿನ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀಯ ಅಂತ ಕೇಳಿದೆ.
ಅವಳು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು ಹಾಗೂ ನನ್ನನ್ನು ನೋಡಿ ಹೆದರಿ ನನ್ನಿಂದ ದೂರ ಹೋಗಲು ಪ್ರಯತ್ನಿಸುತ್ತಿದ್ದಳು. ಆಗ ನಾನು ಹೇಳಿದೆ, ನೀನು ನನ್ನಿಂದ ದೂರ ಹೋಗಬೇಡ, ನಾನು ನಿನ್ನ ಅಮ್ಮ, ನಿನ್ನ ಸ್ವಂತ ಅಮ್ಮ, ನಿನಗೆ ಜನ್ಮ ನೀಡಿದವಳು ಎಂದೆ. ಅಷ್ಟರಲ್ಲಿ ಯಜಮಾನಿಯ ಮಗ ನಿತಿನ್, ಅಮ್ಮ, ಈ ಮಹಿಳೆ ಏನು ಹೇಳುತ್ತಿದ್ದಾರೆ ನೋಡಿ, ಅಲ್ಲಿ ಅತ್ತಿಗೆ ಎಷ್ಟು ಹೆದರಿಕೊಂಡಿದ್ದಾರೆ ಅಂತ. ಬನ್ನಿ ಅತ್ತಿಗೆ, ನಾವು ಇನ್ನೊಂದು ಕೋಣೆಯಲ್ಲಿ ಹೋಗಿ ಕುಳಿತುಕೊಳ್ಳುವ, ನೀವು ಬುದ್ಧಿಭ್ರಮಣೆ ಆಗಿದ್ದಂತ ಕಾಣಿಸುತ್ತದೆ ಎಂದ. ಆಗ ನಾನು ಪುನಃ ಅವಳ ಹತ್ತಿರ ಹೋಗಿ ಹೇಳಿದೆ, ಮಗಳೇ, ನನ್ನ ಮಾತನ್ನು ನಂಬು, ನಾನೇ ನಿನ್ನ ಅಮ್ಮ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರದಿದ್ರೆ ನೋಡು, ನಿನ್ನ ಮಣಿಕಟ್ಟಿನ ಮೇಲೆ ಮಚ್ಚೆ ಇದೆ, ಅಂಥದ್ದೇ ಮಚ್ಚೆ ನನ್ನ ಮಣಿಕಟ್ಟಿನ ಮೇಲೂ ಇದೆ ನೋಡು. ನನ್ನ ಮಗಳು 4 ವರ್ಷ ವಯಸ್ಸಿದ್ದಾಗ ಶಾಲೆಯಿಂದ ಕಾಣೆಯಾಗಿದ್ದಳು. ಮಗಳೇ, ನೀನೇ ಅವಳು. ನೀನು ಇಲ್ಲಿ ಬಂದಾಗ ನಿನ್ನನ್ನು ನೋಡಿ ನನ್ನ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಮೂಡಿತ್ತು. ನನಗೂ ನಿನಗೂ ಯಾವುದೋ ಹಳೆಯ ಸಂಬಂಧವಿದೆ ಅಂತ ಅನ್ನಿಸ್ತಿತ್ತು. ಅದರ ನಂತರ ನಾನು ನಿನ್ನ ಕೈಯಲ್ಲಿರುವ ಈ ಮಚ್ಚೆಯನ್ನು ನೋಡಿದಾಗ ನನಗೆ ನೀನೇ ನನ್ನ ಕಾಣೆಯಾದ ಮಗಳು ಅಂತ ನಂಬಿಕೆ ಬಂತು. ನೀನು 17 ವರ್ಷ ಮೊದಲು ಕಾಣೆಯಾಗಿದ್ದೆ ಅಂತ ಹೇಳಿದೆ. ಇಲ್ಲಿಯವರೆಗೂ ಅವಳು ಪಾಪ ಏನೂ ಹೇಳಿಲ್ಲ. ಆದರೆ ಈಗ ಅವಳು ತನ್ನ ನೋಟವನ್ನು ಎತ್ತಿ ನನ್ನನ್ನು ನೋಡಿ ವಾಟ್ ನಾನ್ಸೆನ್ಸ್ ಅಂತ ಹೇಳಿ ತನ್ನ ಪತಿಯ ಜೊತೆ ಹೊರಡಲು ಮುಂದಾದಳು. ಆಗ ನನ್ನ ಕಣ್ಣುಗಳು ತೇವಗೊಂಡವು. ಅದೇ ಸಮಯ ನನ್ನ ಯಜಮಾನಿಯು ನನ್ನ ರೆಟ್ಟೆಯನ್ನು ಹಿಡಿದು ಒಮ್ಮೆಲೆ ನನ್ನ ಕೆನ್ನೆಗೆ ಬಾರಿಸಿ, ಸೀಮಾ, ನೀನು ಹುಚ್ಚಿಯಾಗಿದ್ಯಾ? ನಮ್ಮ ಮನೆಗೆ ಬಂದ ಅತಿಥಿಗಳೊಂದಿಗೆ ಈ ರೀತಿ ಮಾತನಾಡಲು ನಿನಗೆ ಹೇಗೆ ಧೈರ್ಯ ಬಂತು ಅಂತ ಕೇಳಿದರು. ಹಾಗೂ ಅಲ್ಲೇ ನಿಂತಿದ್ದ ಯಜಮಾನಿಯ ಸೊಸೆಯೂ ಸಹ, ಹೌದು ಅತ್ತೆ, ನೋಡಿ ಪಾಪ ಹೃತಿಕಾ ಎಷ್ಟೊಂದು ಹೆದರಿಕೊಂಡಿದ್ದಾಳೆ. ಅವಳು ನಮ್ಮ ಬಗ್ಗೆ ಯಾವ ರೀತಿಯೆಲ್ಲ ಯೋಚಿಸ್ತಿದ್ದಾಳೋ ಏನೋ. ನಾವು ಎಂಥೆಂಥ ಕೆಲಸದಾಳುವನ್ನು ಇಟ್ಟುಕೊಂಡಿದ್ದೇವಂತ ಯೋಚಿಸ್ತಿರಬಹುದು ಎಂದಳು. ಯಜಮಾನಿಯ ಮುಖದಲ್ಲಿ ಕೋಪವು ಎದ್ದು ಕಾಣುತ್ತಿತ್ತು ಹಾಗೂ ಅವಳ ಸೊಸೆಯ ಮುಖದಲ್ಲೂ ಕೂಡ. ಯಜಮಾನಿಯು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಇನ್ನು ಮುಂದೆ ನಮ್ಮ ಮನೆಗೆ ಬಂದ ಅತಿಥಿಗಳಲ್ಲಿ ಇಂಥ ಅಧಿಕ ಪ್ರಸಂಗಿತನವನ್ನು ಮಾಡಬೇಡ ಎಂದರು. ಆಗ ನಾನು, ಮೇಡಮ್, ನಾನು ನಿಜವನ್ನೇ ಹೇಳುತ್ತಿದ್ದೇನೆ, ಇವಳೇ ನನ್ನ ಮಗಳು ಅಂತ ಹೇಳುತ್ತಾ ನಾನು ನನ್ನ ಯಜಮಾನಿಯಲ್ಲಿ ಈ ವಿಷಯದ ಬಗ್ಗೆ ಮಾತನಾಡುತ್ತಲೇ ಇದ್ದೆ. ಆಗ ಆ ಹುಡುಗಿ ಪುನಃ ಅಲ್ಲಿಗೆ ಬಂದು ಯಜಮಾನಿಯ ಮುಂದೆ ನಿಂತು, ಆಂಟಿ, ನಾವಿನ್ನು ಹೊರಡುತ್ತೇವೆ, ನನಗ್ಯಾಕೋ ತಲೆ ನೋಯ್ತಿದೆ ಎಂದಳು. ಅಷ್ಟರಲ್ಲೇ ಯಜಮಾನಿಯ ಮಗ ನಿತಿನ್, ಅಮ್ಮ, ನಿಮ್ಮ ಈ ಕೆಲಸದಾಳುವಿನ ವರ್ತನೆಯಿಂದಾಗಿ ನನ್ನ ಅತ್ತಿಗೆ ಆರೋಗ್ಯ ಕೆಡುತ್ತಿದೆ. ಆಕಾಶ್ ಹಾಗೂ ಅತ್ತಿಗೆ ಇಲ್ಲಿಂದ ಹೋಗ್ತಿದ್ದಾರೆ. ನಿಮ್ಮ ಈ ಕೆಲಸದವಳಿಂದ ನಮ್ಮ ಇವತ್ತಿನ ಸಂತೋಷದ ಸಮಯವು ಎಲ್ಲ ಹಾಳಾಯಿತು ಎಂದ. ಆಗ ನಾನು ಪುನಃ ಅವಳ ಮುಂದೆ ಹೋಗಿ ಕೈ ಜೋಡಿಸಿ ಹೇಳಿದೆ, ನಿನಗೆ ನನ್ನ ವಾತ್ಸಲ್ಯದ ಮೇಲೆ ಭರವಸೆ ಇಲ್ಲ. ನಿನಗೆ ಎಲ್ಲಿಂದ ಭರವಸೆ ಬರುತ್ತದೆ? ಯಾಕಂದರೆ ನೀನು ತುಂಬ ಚಿಕ್ಕ ಪ್ರಾಯದಲ್ಲೇ ಕಳೆದು ಹೋಗಿದ್ದೆ. ಈಗ ನಿನಗೆ ನನ್ನ ಗುರುತು ಸಿಗುತ್ತಿಲ್ಲ. ಆದರೆ ನಾನೇ ನಿನ್ನ ಅಮ್ಮ. ಒಬ್ಬಳು ತಾಯಿ ತನ್ನ ಮಕ್ಕಳನ್ನು ಗುರುತಿಸುವುದರಲ್ಲಿ ತಪ್ಪು ಮಾಡೋದಿಲ್ಲ, ಅಲ್ಲದೆ ಅವರನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಎಂದೆ. ಆಗ ಆ ಹುಡುಗಿ, ನಿಮ್ಮ ಹತ್ತಿರ ಯಾವ ಸಾಕ್ಷಿ ಇದೆ ನಾನೇ ನಿಮ್ಮ ಮಗಳು ಅಂತ? ನಾನು ಈ ನಗರದ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಮಗಳಾಗಿದ್ದೇನೆ. ಅವರು ನನ್ನನ್ನು ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೂ ಸಾಕಿದ್ದಾರೆ. ತಮ್ಮ ಕೈಯಿಂದಲೇ ನನ್ನ ಮದುವೆಯನ್ನು ಆಕಾಶ್ನ ಜೊತೆ ಮಾಡಿದ್ದಾರೆ ಎಂದಳು. ಆಗ ಅಷ್ಟರಲ್ಲೇ ಅವಳ ಪತಿ ಆಕಾಶ್, ನೀವು ಯಾವ ಒಂದು ನಂಬಿಕೆಯ ಮೇಲೆ ನನ್ನ ಹೆಂಡತಿ ಹೃತಿಕಾಳನ್ನು ನಿಮ್ಮ ಮಗಳು ಅಂತ ಹೇಳುತ್ತಿದ್ದೀರಿ? ನಮಗೂ ಸಹ ನಂಬಿಕೆ ಬರುವ ಹಾಗೆ ನಿಮ್ಮಲ್ಲಿ ಯಾವುದಾದ್ರೂ ಸಾಕ್ಷಿ ಇದ್ರೆ ಹೇಳಿ ಎಂದ. ಆಗ ನಾನು ನನ್ನ ಹತ್ತಿರ ಅಮ್ಮನ ವಾತ್ಸಲ್ಯ ಬಿಟ್ಟರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ. ಒಂದೇ ಒಂದು ಸಾಕ್ಷಿ ಎಂದರೆ ಅವಳ ಮಣಿಕಟ್ಟಿನಲ್ಲಿರುವ ಆ ಮಚ್ಚೆ. ಅಂತಹದ್ದೇ ಮಚ್ಚೆ ನನ್ನ ಮಗಳ ಮಣಿಕಟ್ಟಿನಲ್ಲೂ ಇತ್ತು, ನನ್ನ ಮಣಿಕಟ್ಟಿನಲ್ಲೂ ಇದೆ ಎಂದೆ. ಆಗ ನನ್ನ ಈ ಮಾತಿನಿಂದ ಅವಳ ಪತಿ ಜೋರಾಗಿ ನಗುತ್ತಾ ಹೇಳಿದ, ಇಂತಹ ಮಚ್ಚೆಗಳು ಮನುಷ್ಯನ ಶರೀರದಲ್ಲಿ ಎಲ್ಲಿ ಬೇಕಾದರೂ ಇರುತ್ತದೆ. ಅದರ ಅರ್ಥ ಒಬ್ಬರಿಗೊಬ್ಬರಿಗೆ ಸಂಬಂಧ ಇದೆ ಅಂತ ಅಲ್ಲ ಅಂದ. ನಾನು ನನ್ನ ಮಗಳನ್ನು ಗುರುತು ಹಿಡಿಯುವುದರಲ್ಲಿ ಯಾವ ತಪ್ಪು ಮಾಡಲಿಲ್ಲ. ಇವಳೇ ನನ್ನ ಮಗಳು ರಿಂಕಿ, ಇವತ್ತು ನಿನ್ನ ಪತ್ನಿ ಆಗಿದ್ದಾಳೆ ಎಂದೆ. ನಂತರ ನಾನು ಮೆಲ್ಲನೆ ಹೃತಿಕಾಳ ಹತ್ತಿರ ಹೋಗಿ ಅವಳಲ್ಲಿ ಕೇಳಿದೆ, ಸರಿ, ಹಾಗಾದರೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಾರದೇ ಇದ್ದರೆ ನನಗೆ ನಿನ್ನ ಹುಟ್ಟಿನಿಂದ ಹಿಡಿದು ನಿನ್ನ 4 ವರ್ಷ ವಯಸ್ಸಿನವರೆಗಿನ ಫೋಟೋವನ್ನು ತೋರಿಸುವಂತ ಹೇಳಿದೆ. ಆಗ ನಾನು ನೀನು ನನ್ನ ಮಗಳಲ್ಲ ಅಂತ ಒಪ್ಪುತ್ತೇನೆ. ನಿನ್ನ ಹತ್ತಿರ ನಿನ್ನ ಬಾಲ್ಯದ ಫೋಟೋ ಇರಬಹುದು, ಅಥವಾ ನಿನ್ನ ಅಪ್ಪ ಅಮ್ಮನಲ್ಲಾದರೂ ಆ ಫೋಟೋ ಇರಬಹುದು ಎಂದಾಗ ಅವಳು ನನ್ನ ಮಾತನ್ನು ಕೇಳಿ ಆಳವಾಗಿ ಯೋಚಿಸಿದಳು. ಆಗ ಯಜಮಾನಿಯ ಮಗ ನಿತಿನ್, ಹೌದು ಅತ್ತಿಗೆ, ನಿಮ್ಮಲ್ಲಿ ನಿಮ್ಮ ಬಾಲ್ಯದ ಫೋಟೋ ಇರಬಹುದು, ಅದನ್ನು ಇವರಿಗೆ ತೋರಿಸಿ, ಯಾಕಂದರೆ ಇವರ ಭ್ರಮೆ ಇಲ್ಲಿಗೆ ನಿಲ್ಲಲಿ ಅಂತ ಹೇಳಿದ. ನಾನು ತುಂಬ ಹೆಮ್ಮೆ ಹಾಗೂ ಅಹಂಕಾರದ ಜೊತೆಗೆ, ನಿನ್ನಲ್ಲಿ ನಿನ್ನ ಜನನದ ನಂತರದ ಫೋಟೋ ಇರಲು ಖಂಡಿತ ಸಾಧ್ಯವಿಲ್ಲ. ಯಾಕಂದರೆ ಆ ಫೋಟೋಗಳು, ಆ ನೆನಪುಗಳು, ಆ ಸಮಯಗಳನ್ನು ನೀನು ನನ್ನ ಜೊತೆ ಕಳೆದಿದ್ದೆ. ಹಾಗೂ ನಿನ್ನ ತಂದೆಯ ಜೊತೆಗಿರುವ ಫೋಟೋ ಕೂಡ ನನ್ನ ಹತ್ತಿರ ಇದೆ. ಹುಟ್ಟಿದಾಗಿನಿಂದ 4 ವರ್ಷದವರೆಗಿನ ಎಲ್ಲ ಫೋಟೋಗಳು ಕೂಡ ನನ್ನ ಜೊತೆ ಇದೆ ಎಂದೆ. ಆಗ ಅವಳು, ಸರಿ, ಹಾಗಾದರೆ ನಾನು ಇದರ ಬಗ್ಗೆ ನನ್ನ ಹೆತ್ತವರೊಂದಿಗೆ ಮಾತನಾಡುತ್ತೇನೆ ಹಾಗೂ ನಿಮಗೆ ನನ್ನ ಬಾಲ್ಯದ ಫೋಟೋಗಳನ್ನು ತೋರಿಸುತ್ತೇನೆ. ಅದು ನನ್ನ ಹೆತ್ತವರ ಹತ್ತಿರ ಇರಬಹುದು ಎಂದಳು. ಹಾ ಮಗಳೇ, ಸರಿ, ನೀನು ನನಗೆ ಅದನ್ನು ತಂದು ತೋರಿಸು. ಆದರೆ ನೀನೇ ನನ್ನ ಮಗಳು ಅಂತ ಮಾತ್ರ ನೆನಪಿರಲಿ. ಆ ದಿನ ಅವಳು ಅಲ್ಲಿಂದ ಹೋದಳು. ನಾನು ಎಂದಿನಂತೆ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆದರೆ ಯಾರೂ ಕೂಡ ನನ್ನೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಎಲ್ಲರೂ ನಾನು ಸುಳ್ಳು ಹೇಳುತ್ತಿದ್ದೇನೆ ಅಂತ ಅಂದುಕೊಂಡಿದ್ದರು. ಹಾಗೂ ಅವರ ಮನೆಗೆ ಬಂದ ಅತಿಥಿಗಳೊಂದಿಗೆ ಅಗೌರವದಿಂದ ವರ್ತಿಸಿದೆ ಅಂತ ಅವರು ನನ್ನಲ್ಲಿ ಬೇಸರಗೊಂಡಿದ್ದರು. 2-3 ದಿನ ಕಳೆದರೂ ಹೃತಿಕಾಳಿಂದ ನನಗೆ ಯಾವ ಒಂದು ಮಾಹಿತಿಯೂ ಸಿಗಲಿಲ್ಲ.
ನಾನು ನಿತಿನ್ ಸಾಹೇಬರ ಕಾಲಿಗೆ ಬಿದ್ದು ಅವರಲ್ಲಿ ಅಳುತ್ತಾ ಹೇಳಿದೆ, ಒಂದು ಸಲ ನನಗೆ ಹೃತಿಕಾ ನನ್ನ ಮಗಳು ಅಲ್ಲ ಎಂಬುದು ಗೊತ್ತಾಗ್ಲಿ, ಆಮೇಲೆ ನಾನೇ ಇಲ್ಲಿಂದ ಈ ಕೆಲಸವನ್ನು ಬಿಟ್ಟು ಹೋಗುತ್ತೇನೆ, ಮತ್ತೆ ಪುನಃ ನಿಮಗೆ ನನ್ನ ಮುಖವನ್ನು ತೋರಿಸುವುದಿಲ್ಲ ಎಂದೆ. ಆಗ ನನ್ನ ಯಜಮಾನಿಗೆ ನನ್ನ ಮೇಲೆ ಅನುಕಂಪ ಬಂದಿತ್ತು. ಅವರು ತಮ್ಮ ಮಗನಲ್ಲಿ ಒಂದು ಸಲ ಇವಳನ್ನು ಕರೆದುಕೊಂಡು ಹೋಗಿ ಹೃತಿಕಾಳಿಗೆ ಭೇಟಿ ಮಾಡಿಸು ಎಂದರು. ಆಮೇಲೆ ನಿತಿನ್ ಅವರ ಜೊತೆ ನನ್ನನ್ನು ಹೃತಿಕಾಳ ಅತ್ತೆ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿದ್ದವರಿಗೆಲ್ಲ ಅವಳು ಹೃತಿಕಾ ಆಗಿದ್ದಳು, ಆದರೆ ನನಗೆ ಅವಳು ನನ್ನ ಮಗಳು ರಿಂಕಿ ಆಗಿದ್ದಳು. ನಾನು ಅಲ್ಲಿಗೆ ಹೋಗಿ ನೋಡಿದಾಗ ಅವಳು ತನ್ನ ಜೀವನವನ್ನು ತುಂಬ ಐಶ್ವರ್ಯಾರಾಮದ ಜೊತೆ ಕಳೆಯುತ್ತಿದ್ದಳು. ಅವಳಿಗೆ ತುಂಬ ದೊಡ್ಡ ಮನೆ ಇತ್ತು. ನಿತಿನ್ ತನ್ನ ಸ್ನೇಹಿತನಲ್ಲಿ ಇದರ ವಿಷಯವಾಗಿ ಮಾತನಾಡಿದ. ನಂತರ ಅವರು ಹೃತಿಕಾಳನ್ನು ಅಲ್ಲಿಗೆ ಕರೆದಿದ್ದರು. ಅವಳನ್ನು ನೋಡಿ ನಾನು ಅವಳ ಹತ್ತಿರ ಹೋಗಿ, ನೀನು ನನಗೆ ನಿನ್ನ ಬಾಲ್ಯದ ಫೋಟೋವನ್ನು ತೋರಿಸಲೇ ಇಲ್ಲ ಅಂತ ಹೇಳಿದೆ. ನನ್ನ ಮಾತನ್ನು ಕೇಳಿ ಅವಳು ಹೆದರುತ್ತಾ, ನೀವು ಸ್ವಲ್ಪ ಹೊತ್ತು ಕಾಯಿರಿ, ನಾನು ನಿನ್ನ ಅಪ್ಪ ಅಮ್ಮನನ್ನು ಇಲ್ಲಿಗೆ ಬರಲು ಹೇಳುತ್ತೇನೆ ಎಂದಳು. ಸ್ವಲ್ಪ ಹೊತ್ತಿನ ನಂತರ ಅವಳ ಅಪ್ಪ ಅಮ್ಮ ಅಲ್ಲಿಗೆ ಬಂದಿದ್ದರು. ನಾನು ಒಂದು ಕಡೆ ನಿಂತಿದ್ದೆ. ಮನಸ್ಸಲ್ಲಿ ನೋವು ತುಂಬಿ ತುಳುಕ್ತಿತ್ತು, ಹಾಗೂ ಹೃದಯವು ನನ್ನಲ್ಲಿ ಇವಳು ನಿನ್ನ ಮಗಳು ರಿಂಕಿನೆ ಅಂತ ಹೇಳುತ್ತಿತ್ತು. ಆಮೇಲೆ ಅವಳ ಅಪ್ಪ ಅಮ್ಮ ಅಲ್ಲಿಗೆ ಬಂದ ನಂತರ ನಿತಿನ್ ಎಲ್ಲ ವಿಷಯವನ್ನು ಅವಳ ಅಮ್ಮ ನನ್ನ ಹತ್ತಿರ ಬಂದು, ನೀನೇನಾದ್ರೂ ಹುಚ್ಚಿಯಾ? ಇಂತಹ ಅಪವಾದಗಳನ್ನು ನಮ್ಮ ಮೇಲೆ ಯಾಕೆ ಹಾಕ್ತಿದ್ದಿ? ನಿನ್ನ ಮಾತಿನ ಅರ್ಥ ಹೃತಿಕಾ ನಿನ್ನ ಮಗಳು ಅಂತನಾ? ಹಾಗೆ ಆಗಲು ಸಾಧ್ಯವೇ ಇಲ್ಲ, ಯಾಕಂದ್ರೆ ಹೃತಿಕಾ ನನ್ನ ಮಗಳು ಎಂದರು. ಆಗ ನಾನು, ಯಾಕೆ ಸುಳ್ಳು ಹೇಳ್ತಿದ್ದೀರಿ ಮೇಡಮ್? ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಹೇಳಿ, ಹಾಗೂ ಇವಳ ತಲೆಯ ಮೇಲೆ ಕೈಯಿಟ್ಟು ಆಣೆ ಮಾಡಿ ಹೇಳಿ, ನೀವು ನಿಜವಾಗ್ಲೂ ಇವಳಿಗೆ ಜನ್ಮ ನೀಡಿದ್ದೀರಾ ಅಂತ ಕೇಳಿದೆ. ಹಾಗೂ ಇನ್ನೊಂದು ಕಡೆ ನಿಂತಿದ್ದ ಅವಳ ಅಪ್ಪನನ್ನು ನೋಡಿ, ಸರ್, ನೀವು ಕೂಡ ಈ ವಿಷಯದ ಮೇಲೆ ಆಣೆ ಇಟ್ಟು ಇವಳು ನಿಮ್ಮ ರಕ್ತನೇ ಅಂತ ಸಾಬೀತುಪಡಿಸಿ ಎಂದೆ. ನೋಡಿ, ನಾನು ನಿಮ್ಮ ಮುಂದೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಅದು ಯಾವ ನಿಜವೇ ಆಗಿರಲಿ, ಏನೇ ಆಗಿರಲಿ, ದಯವಿಟ್ಟು ನಿಜವನ್ನು ಹೇಳಿ. ದಯವಿಟ್ಟು ನಾನು ನಿಮ್ಮ ಕಾಲಿಗೆ ಬೀಳುತ್ತೇನೆ ಎಂದು ಹೇಳುತ್ತಾ ನಾನು ಅವರ ಕಾಲಿಗೆ ಬಿದ್ದಿದ್ದೆ. ನನ್ನನ್ನು ಹಾಗೂ ನನ್ನ ಮಾತನ್ನು ಕೇಳಿ ಅವಳ ತಂದೆ ತಾಯಿಗೆ ಮುಜುಗರವಾಗಿತ್ತು. ಆಗ ಹೃತಿಕಾ ಕೂಡ ತನ್ನ ಅಪ್ಪ ಅಮ್ಮನಲ್ಲಿ, ನೀವು ನನ್ನ ಬಾಲ್ಯದ ಫೋಟೋಗಳನ್ನು ತಂದಿದ್ದೀರಿ ತಾನೆ, ಅದನ್ನು ಇವರಿಗೆ ಈಗಾಗಲೇ ತೋರಿಸಿಬಿಡಿ, ಇವರ ಅನುಮಾನಗಳೆಲ್ಲವೂ ದೂರವಾಗಲಿ ಎಂದಳು. ಆಗ ಅವಳ ಅಪ್ಪ ನನ್ನ ಮುಂದೆ ಬಂದು ತಲೆ ತಗ್ಗಿಸಿ ಕೈ ಜೋಡಿಸಿ ನನ್ನನ್ನು ಕ್ಷಮಿಸಿ ಎಂದರು. ಆಮೇಲೆ ನನ್ನ ಮಗಳ ಕಡೆ ನೋಡಿ, ಮಗಳೇ, ನಮ್ಮ ಹತ್ತಿರ ನಿನ್ನ ಬಾಲ್ಯದ ಫೋಟೋಗಳು ಇಲ್ಲ, ಯಾಕಂದ್ರೆ ಇವರು ಏನೆಲ್ಲ ಹೇಳುತ್ತಿದ್ದಾರೆಯೋ ಅದೆಲ್ಲವೂ ನಿಜ ಎಂದಾಗ ಅಲ್ಲಿ ಇದ್ದ ಎಲ್ಲ ಜನರು ದಂಗಾಗಿ ಬಿಟ್ಟಿದ್ದರು. ಆದರೆ ಅವರ ಆ ಮಾತನ್ನು ಕೇಳಿಸಿಕೊಂಡ ನಾನು ಸಂತೋಷದ ಅಲೆಯಲ್ಲಿ ತೇಲಾಡುತ್ತಿದ್ದೆ. ನಿಜವಾಗ್ಲೂ ಹೃತಿಕಾ ನನ್ನ ಮಗಳೇನಾ ಅಂತ ಕೇಳಿದೆ. ಆಗ ಅವರು, ಬಹುಶಃ ಇವಳು ನಿಮ್ಮ ಮಗಳಾಗಿರ್ಬೋದು. ನಿಜ ಹೇಳಬೇಕಂದ್ರೆ 17 ವರ್ಷಗಳ ಹಿಂದೆ ಹೃತಿಕಾ ಭುಜದಲ್ಲಿ ಬ್ಯಾಗ್ ಹಾಕಿಕೊಂಡು ಕುತ್ತಿಗೆಯ ಮೇಲೆ ID ಕಾರ್ಡ್ ನೇತಾಡಿಸ್ಕೊಂಡು ಶಾಲೆಯ ಮುಂದಿನ ರಸ್ತೆಯಲ್ಲಿ ನನಗೆ ಸಿಕ್ಕಿದ್ದಳು. ಬಹುಶಃ ಅವಳು ಅಲ್ಲಿದ್ದಂಥ ಮಕ್ಕಳೊಂದಿಗೆ ಶಾಲೆಯಿಂದ ಹೊರಗೆ ಬಂದಿದ್ದಳು. ಅದನ್ನು ಯಾರೂ ನೋಡಿರಲಿಲ್ಲ. ಅವಳು ಒಮ್ಮೆಲೆ ನನ್ನ ಚಲಿಸುತ್ತಿದ್ದ ಕಾರಿನ ಮುಂದೆ ಬಂದಾಗ ದೇವರ ದಯೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಳು. ನಾನು ಅವಳನ್ನು ಸಂಭಾಳಿಸಿಕೊಂಡಿದ್ದೆ, ಹಾಗೂ ಅವಳಲ್ಲಿ, ನೀನು ಎಲ್ಲಿಗೆ ಹೋಗುತ್ತಿದ್ದಿ ಮಗಳೇ ಅಂತ ಕೇಳಿದೆ. ಬಹುಶಃ ಅವಳು ಸ್ಕೂಲಿನ ಹೊರಗೆ ಇದ್ದ ಆಟದ ಸಾಮಾನುಗಳ ಬಂಡಿಗಳನ್ನು ನೋಡಿದಳು. ಅದನ್ನು ಖರೀದಿಸಲೆಂದು ಅವಳು ಬಯಸಿದ್ದಳು. ನಾನು ಅವಳಿಗೆ ಆಟದ ಸಾಮಾನುಗಳನ್ನು ತೆಗೆದುಕೊಟ್ಟೆ, ಯಾಕಂದರೆ ನಮಗೆ ಮಕ್ಕಳಿರಲಿಲ್ಲ. ದೇವರ ದಯೆಯಿಂದ ನಮ್ಮ ಬಳಿ ಎಲ್ಲವೂ ಇತ್ತು, ಆದರೆ ನಮಗೆ ಸಂತಾನ ಭಾಗ್ಯ ಇರಲಿಲ್ಲ. ಅಲ್ಲದೆ ಅವಳು ತುಂಬ ಮುಗ್ಧಳಾಗಿದ್ದಳು ಹಾಗೂ ಮುದ್ದಾಗಿದ್ದಳು. ಅವಳಿಗೆ ಏನೂ ಗೊತ್ತಿರಲಿಲ್ಲ. ನಾನು ಅವಳಿಗೆ ಆಟದ ಸಾಮಾನುಗಳನ್ನು ತೆಗೆದುಕೊಟ್ಟಾಗ ಅವಳು ತುಂಬ ಸಂತೋಷಗೊಂಡಿದ್ದಳು. ನಾನು ಆ ಕಡೆ ಈ ಕಡೆ ನೋಡಿದೆ, ಅಲ್ಲಿ ಯಾರೂ ಇರಲಿಲ್ಲ. ಅವಳು ನನಗೆ ಕೇವಲ ತನ್ನ ಹೆಸರನ್ನು ಮಾತ್ರ ಹೇಳಿದಳು. ಅವಳ ಹೆಸರು ರಿಂಕಿ. ಅದು ಬಿಟ್ಟರೆ ಅವಳು ನನಗೆ ಬೇರೇನೂ ಹೇಳಲಿಲ್ಲ. ಆಗ ನನಗೆ ಮಗು ಕಾಣೆಯಾಗಿದ್ದಾಳೆ ಅಂತ ಗೊತ್ತಾಯಿತು. ಆಮೇಲೆ ನಾನು ಈ ವಿಷಯವನ್ನು ನನ್ನ ಕಾರಿನಲ್ಲಿ ಕುಳಿತುಕೊಂಡಿದ್ದ ನನ್ನ ಪತ್ನಿಯೊಂದಿಗೆ ಹೇಳಿದೆ. ಆಗ ಅವಳು ರಿಂಕಿಯನ್ನು ನೋಡಿ ತುಂಬಾ ಇಷ್ಟಪಟ್ಲು. ನೋಡಿ, ಇಷ್ಟು ದಿನ ನಾವು ಮಕ್ಕಳಿಗೋಸ್ಕರ ಹಂಬಲಿಸುತ್ತಿದ್ದೆವು. ಈ ಮಗು ದೇವರು ನಮಗೆ ಕೊಟ್ಟ ವರ ಅಂತ ಭಾವಿಸುವ ಎಂದಳು. ನಾನು ನನ್ನ ಪತ್ನಿಯನ್ನು ಗದರಿಸಿದೆ. ನೀನು ಈ ಮಗುವಿಗಾಗಿ ನಿನ್ನ ನಿಯತ್ತನ್ನು ಹಾಳು ಮಾಡುತ್ತಿದ್ಯಾ ಅಂತ ಕೇಳಿದ್ದೆ. ಇವಳು ಯಾರಿಗೂ ಸೇರಬೇಕಾದ ಮಗಳು. ನಾವು ಅವರ ಮಡಿಲನ್ನು ಖಾಲಿ ಮಾಡಿ ನಮ್ಮ ಮಡಿಲನ್ನು ತುಂಬಿಸಲು ಹೇಗೆ ಮನಸ್ಸು ಬರುತ್ತದೆ? ನಾನು ಇವಳ ಅಪ್ಪ ಅಮ್ಮನನ್ನು ಹುಡುಕಿ ಅವರಿಗೆ ಇವಳನ್ನು ಒಪ್ಪಿಸಿ ಬರುತ್ತೇನೆ ಎಂದಿದ್ದೆ. ಆದರೆ ನನ್ನ ಪತ್ನಿ ನನ್ನನ್ನು ತಡೆದು, ನಮ್ಮ ಮಗುವಿನಂತೆ ಸಾಕಿ ಬೆಳೆಸಿದ್ರೆ ಅದರಲ್ಲಿ ಏನ್ ತಪ್ಪು? ನಾವು ಇವಳಿಗೆ ಪ್ರಪಂಚದ ಎಲ್ಲ ಸಂತೋಷಗಳನ್ನು ಕೂಡ ಕೊಡುವೆವು ತಾನೆ ಎಂದಳು. ಆಗ ನಾನು, ಇವಳ ನಿಜವಾದ ಅಪ್ಪ ಅಮ್ಮ ಇವಳನ್ನು ಹುಡುಕಿಕೊಂಡು ಕೊನೆಗೆ ನನ್ನ ಹತ್ತಿರ ಬಂದ್ರೆ ಆಗ ನಾವು ಏನು ಉತ್ತರ ಕೊಡುವುದು ಅಂತ ಕೇಳಿದೆ. ಆಗ ಇವಳು, ನೀವು ಅದರ ಬಗ್ಗೆ ಚಿಂತಿಸಬೇಡಿ. ಒಂದು ವೇಳೆ ಅವರು ನಮ್ಮ ಹತ್ತಿರ ಬಂದ್ರೆ ನಾವಾಗ ಏನಾದರೂ ನೆಪವನ್ನು ಹುಡುಕುವ. ಬಹುಶಃ ಅವರು ನಮ್ಮ ಹತ್ತಿರ ತಲುಪಲು ಸಾಧ್ಯವಿಲ್ಲ, ಯಾಕಂದ್ರೆ ನಾವು ಇವಳನ್ನು ಕರೆದುಕೊಂಡು ಎಲ್ಲಾದರೂ ದೂರ ಹೊರಟು ಹೋಗುವ. ಆಗ ಅವರು ಇವಳನ್ನು ಪತ್ತೆ ಹಚ್ಚಲು ಸಾಧ್ಯವೇ ಇರೋದಿಲ್ಲ ಎಂದಿದ್ದಳು. ನನ್ನ ಪತ್ನಿ ಅವಳ ಮಾತುಗಳನ್ನು ನನ್ನ ಮೆದುಳಿಗೆ ಹಾಕಿದಾಗ ನಾನು ಕೂಡ ಇದರ ಬಗ್ಗೆ ಯೋಚಿಸಿ ಸ್ವಾರ್ಥಿಯಾಗಿ ಬಿಟ್ಟೆ. ಅಲ್ಲದೆ ಅವಳಿಲ್ಲದೆ ಹೇಗೆ ನರಕಯಾತನೆ ಅನುಭವಿಸಿದೆ ಅಂತಾನೂ ವಿವರಿಸಿದೆ. ಅವರು ನನ್ನ ಕತೆ ಕೇಳಿದಾಗ ಅವರ ಕಣ್ಣಲ್ಲೂ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಅವರಿಬ್ಬರು ಪತಿ ಪತ್ನಿ ನನ್ನ ಎದುರು ಕೈಜೋಡಿಸಿ ನನ್ನಲ್ಲಿ ಕ್ಷಮೆ ಕೇಳುತ್ತಿದ್ದರು. ಇದೆಲ್ಲವೂ ನಿಜವಾಗಿಯೂ ಪ್ರಕೃತಿಯ ಪವಾಡವೇ ಆಗಿತ್ತು.
ಬಹುಶಃ ದೇವರು ಅವಳ ಜೀವನದಲ್ಲಿ ಇವರ ಪ್ರೀತಿಯನ್ನು ಗಳಿಸಬೇಕೆಂಬುದು ಬರೆದಿದ್ದನು. ಒಂದು ವೇಳೆ ಅವಳು ನನ್ನ ಜೊತೆ ಇರುತ್ತಿದ್ದರೆ ಅವಳು ಈಗ ಇಷ್ಟೊಂದು ದೊಡ್ಡ ಯಶಸ್ವಿ ಪುರುಷನ ಹೆಂಡತಿಯಾಗುತ್ತಿರಲಿಲ್ಲ. ಅಲ್ಲದೆ ಅವಳು ಅಷ್ಟೊಂದು ವಿದ್ಯಾವಂತಳೂ ಆಗಿರುತ್ತಿರಲಿಲ್ಲ. ನನ್ನ ಮಗಳ ಮುಂದೆ ಎಲ್ಲ ಸತ್ಯಗಳು ಹೊರಗೆ ಬಂದ ಮೇಲೆ ಅವಳು ನನ್ನನ್ನು ಅಪ್ಪಿಕೊಂಡು ಜೋರಾಗಿ ಅತ್ತೇ ಬಿಟ್ಟಿದ್ದಳು. ಅಲ್ಲಿದ್ದ ಎಲ್ಲರೂ ಕೂಡ ಆಶ್ಚರ್ಯಗೊಂಡಿದ್ದರು. ಎಲ್ಲರೂ ನನ್ನೊಡನೆ ವ್ಯವಹರಿಸಿದ ರೀತಿಗೆ ಕ್ಷಮೆ ಕೇಳುತ್ತಿದ್ದರು. ಆದರೆ ನನಗೆ ಯಾರ ಬಗ್ಗೆಯೂ ಚಿಂತೆ ಇರಲಿಲ್ಲ. ನನಗೆ ನನ್ನ ಮಗಳು ಹಿಂದಿರುಗಿ ಸಿಕ್ಕಿದಳು ಎಂಬ ಖುಷಿಯೇ ನನಗೆ ಹೆಚ್ಚಾಗಿತ್ತು. ನಾನು ಕೆಲವೊಮ್ಮೆ ನನ್ನ ಮಗಳನ್ನು ಅಪ್ಪಿಕೊಳ್ಳುತ್ತಿದ್ದೆ, ಕೆಲವೊಮ್ಮೆ ಅವಳ ಹಣೆಯನ್ನು ಚುಂಬಿಸುತ್ತಿದ್ದೆ. ಯಾಕಂದರೆ ನನಗೆ ಇನ್ನೂ ಕೂಡ ನನ್ನ ಮಗಳು ನನ್ನ ಕಣ್ಣ ಮುಂದೆ ಇದ್ದಾಳೆ ಎಂದು ನಂಬಲು ಅಸಾಧ್ಯವಾಗಿತ್ತು. ಎಲ್ಲರ ಎದುರು ಸತ್ಯಾಂಶವು ಹೊರಗೆ ಬಂದಾಗ ಎಲ್ಲರಿಗೂ ಈ ಮಾತಿನ ಮೇಲೆ ನಂಬಿಕೆ ಬಂದಿತ್ತು. ಒಬ್ಬಳು ತಾಯಿಯ ಪ್ರಾರ್ಥನೆಯು ಯಾವತ್ತಿಗೂ ವಿಫಲ ಆಗುವುದಿಲ್ಲ ಎಂಬುದು ನಿಜವಾಗಿತ್ತು. ದೇವರು ಕೆಲವೊಮ್ಮೆ ಇಂತಹ ಕೆಲವೊಂದು ಪವಾಡಗಳನ್ನು ಮಾಡುತ್ತಲೇ ಇರುತ್ತಾನೆ. ಅದರಿಂದಾಗಿ ಜನರು ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ನನ್ನ ಮಗಳು ಹಾಗೂ ಅವಳ ಪತಿ, ನೀವಿನ್ನೂ ನಮ್ಮ ಜೊತೆ ಇರಬೇಕು, ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ ಎಂದರು. ಆಗ ನನ್ನ ಮಗಳು, ಅಮ್ಮ, ಚಿಕ್ಕಂದಿನಲ್ಲಿ ನಾನು ನಿಮ್ಮಿಂದ ದೂರವಾದೆ, ಆದರೆ ಇನ್ನು ಮುಂದೆ ನಿಮ್ಮಿಂದ ನಾನು ಒಂದು ಕ್ಷಣಕ್ಕೂ ದೂರ ಇರೋದಿಲ್ಲ. ನೀವಿನ್ನು ಮುಂದೆ ನನ್ನ ಜೊತೆ ನನ್ನ ಮನೆಯಲ್ಲೇ ಇದ್ದು ಬಿಡಿ. ನಿಮಗೆ ಬೇರೆ ಯಾವ ಆಶ್ರಯವೂ ಇಲ್ಲ. ನಾನು ನಿಮಗೆ ಆಶ್ರಯಾಗಿರುತ್ತೇನೆ. ಒಂದು ಸಮಯದಲ್ಲಿ ನೀವು ನನಗಾಗಿ ಎಲ್ಲವನ್ನೂ ಮಾಡಿದ್ದೀರಿ. ಆಗಿದ್ದು ಆಗಿ ಹೋಯಿತು. ಇನ್ನು ಪ್ರತಿ ಕ್ಷಣ ನಾನು ನಿಮ್ಮೊಂದಿಗಿರಲು ಬಯಸುತ್ತಿದ್ದೇನೆ ಎಂದಳು. ನಂತರ ನಾನು ಅವಳ ಸಾಕು ತಂದೆ ತಾಯಿಯನ್ನು ಸಹ ಕ್ಷಮಿಸಿಬಿಟ್ಟಿದ್ದೆ. ಆಗ ನನ್ನ ಮಗಳು, ನಾನು ನನ್ನ ಸಾಕು ತಂದೆ ತಾಯಿಯನ್ನು ಕೂಡ ಯಾವತ್ತಿಗೂ ಮರೆಯೋದಿಲ್ಲ. ಯಾಕಂದರೆ ಅವರು ನನ್ನನ್ನು ಬೆಳೆಸಿದ್ದಾರೆ, ನನಗೆ ವಿದ್ಯೆ ನೀಡಿ ನನಗೆ ಯಾವ ಕೊರತೆಯನ್ನು ಮಾಡದೆ ನನ್ನನ್ನು ಸಾಕಿ ಸಲಹಿದ್ದಾರೆ. ಅಲ್ಲದೆ ಅವರು ಕೂಡ ನನ್ನನ್ನು ಮರೆಯಲು ಸಾಧ್ಯವಿಲ್ಲ. ಇದರಿಂದಾಗಿ ನನಗೆ 2 ಅಮ್ಮ ಸಿಗುತ್ತಾರೆ ಎಂದಿದ್ದಳು. ನನ್ನ ಅಳಿಯನಿಗೆ ತಂದೆ ತಾಯಿ ಇರಲಿಲ್ಲ. ಅವನು ಮದುವೆ ಆಗುವುದಕ್ಕಿಂತ ಮೊದಲು ಒಂಟಿಯಾಗಿ ಅವನ ಮನೆಯಲ್ಲಿ ಇರುತ್ತಿದ್ದ. ಈಗ ಅವನು ಅವನ ಮನೆಯಲ್ಲಿ ನನಗೂ ಇರಲು ಸ್ಥಳವನ್ನು ನೀಡಿದ್ದ. ನಾನು ಈಗ ನನ್ನ ಮಗಳ ಮನೆಯಲ್ಲಿ ಅವಳ ಜೊತೆ ಇರುತ್ತಿದ್ದೇನೆ. ನನ್ನ ಮಗಳು ಹಾಗೂ ನನ್ನ ಅಳಿಯ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಈಗ ನನಗೆ ಒಬ್ಬಳು ಮಗಳ ಜೊತೆಗೆ ಒಬ್ಬ ಮಗನು ಸಿಕ್ಕಿದ್ದಾನೆ. ಅವನು ಅವನ ಅಮ್ಮನಂತೆಯೇ ನನ್ನ ಬಗ್ಗೆಯೂ ಕಾಳಜಿ ವಹಿಸುತ್ತಿದ್ದಾನೆ. ನಾನು ಇವತ್ತು ಆ ದೇವರ ನಿರ್ಧಾರಗಳಿಗೆ ತಲೆಬಾಗಿದ್ದೆ. ಅವನು ಏನು ನಿರ್ಧಾರ ತೆಗೆದುಕೊಂಡರೂ ಸಹ ಅದು ನಮ್ಮ ಒಳ್ಳೆಯದಕ್ಕಾಗಿ ಇರುತ್ತದೆ. ಮೊದಲು ಬಣ್ಣರಹಿತವಾಗಿದ್ದ ನನ್ನ ಜೀವನವು ಈಗ ಬಣ್ಣಗಳಿಂದ ಕೂಡಿದೆ. ನಾನು ಕಳೆದುಕೊಂಡಿದ್ದಂಥ ಸಂತೋಷವೆಲ್ಲ ದುಪ್ಪಟ್ಟಾಗಿ ನನಗೆ ಸಿಕ್ಕಿದೆ. ಹಾಗಾದರೆ ಸ್ನೇಹಿತರೆ, ನನ್ನ ಈ ಕಥೆ ನಿಮಗೆ ಇಷ್ಟವಾಗಿದೆ ಅಂದುಕೊಳ್ಳುತ್ತಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಎಂದಿನಂತೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು.